ಆತನು ಯೇಸು. ಹಲ್ಲೆಲೂಯಾ. ಸೊ ನಾವಿವತ್ತು ಆರಾಧನೆಯಲ್ಲಿ ನಾವು ಭಾಗವಹಿಸಲಿಕ್ಕೆ ದೇವರು ನಮಗೆ ಸಾಮರ್ಥ್ಯವನ್ನು ಬಲವನ್ನು ಇಲ್ಲಿವರೆಗೆ ಬರಲಿಕ್ಕೆ ದೇವರ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಓಕೆ, ನಾವಿವತ್ತು ಎಲ್ಲರೂ ಒಂದು ಮನಸ್ಸಿನಲ್ಲಿ ದೇವರಿಗೋಸ್ಕರ ನಾವು ನಮ್ಮ ಆರಾಧನೆಯನ್ನು ಸಲ್ಲಿಸುವ. ಯಾರು ನೋಡ್ತಾರೆ ಬಿಡ್ತಾರೆ ಅದು ಅಲ್ಲ ಇಂಪಾರ್ಟೆಂಟ್. ನಮ್ಮನ್ನು ನೋಡುವಂತನು ಯೆಹೋವನು, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾವಿಲ್ಲಿ ಬಂದಿರೋದು ಸಹ ಮುಖ್ಯವಾದ ಜನ ಯಾರು? ಸೊ ನಾವಿವತ್ತು ಫಸ್ಟ್ ಸಾಂಗ್ ಹೇಳ್ತದೆ, ನನ್ನ ಆತ್ಮನಾದಾನಿ, ನನ್ನ ಜೀವನಾದಾನಿ, ನನ್ನ ಪ್ರಿಯನಾದ ದೇವ. ಎಷ್ಟು ಜನರಿಗೆ ಈ ಸಾಂಗ್ ಗೊತ್ತಿದೆ? ಎಲ್ಲರಿಗೂ ಗೊತ್ತುಂಟಾ? ನಾವೆಲ್ಲರೂ ನಮ್ಮಿಂದ ಎಷ್ಟು ಜೋರು ಆಗ್ತದೆ ಅಷ್ಟು ಜೋರು ಹಾಡುವ. ಯಾಕೆ ಇಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ನಾವೆಲ್ಲರೂ ಹಾಡೋದು ಯೇಸುಗೋಸ್ಕರ. ಹಲ್ಲೆಲೂಯಾ. ಕರೆಗಳನ್ನು ಕಟ್ಟುತ್ತಾ ದೇವರನ್ನು
ನಾವು ದೇವರ ಸ್ವರವನ್ನು ಕೇಳ್ತೇವೆ ಅಂತ ಹೇಳುವಾಗ ಆಗ ನಮಗೆ ದೇವರ ಸ್ವರವನ್ನು ಕ್ಲಿಯರ್ ಆಗಿ ಕೇಳುವಂಥ ಪರಿಸ್ಥಿತಿ ಬರ್ತದೆ. ನಾವು ಎಷ್ಟೋ ಸತಿ ಕೆಲವು ಡಿಸಿಷನ್ ತಗೊಳ್ಳುವಾಗ ನಮಗೆ ಕನ್ಫ್ಯೂಷನ್ ಆಗ್ಬೋದು, ಗೊಂದಲಗಳಾಗ್ಬೋದು, ನಮಗೆ ಇದು ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿ ಅನಿಸ್ಬೋದು. ಆದರೆ ಆಗ ನಾವು ದೇವರನ್ನು ಆತುಕೊಂಡಾಗ ದೇವರು ನಾವು ಯಾವ ಡಿಸಿಷನ್ ಅನ್ನು ತಗೊಳ್ಬೇಕಂತ ದೇವರು ನಮಗೆ ತೋರಿಸ್ತಾರೆ. ನಾವು ಪುನಃ ಸತಿ ಇದು ಹಾಡುವ, ನೀನೇ ನನ್ನ ದೋಣೆಯು, ನೀನೇ ನನ್ನ ಹೋಗು, ಒಳ್ಳೆ ಗುರುಸನ್ನು ದೇವ. ನಮ್ಮೆಲ್ಲ ಸ್ಥಿತಿಗಳ ಎಲ್ಲವನ್ನು ನೋಡುವಾಗ ನೀವಾಗಿದ್ದೀಯಪ್ಪ. ನಮ್ಮನ್ನು ನಮ್ಮ ಮಕ್ಕಳಾಗಿ ಹಾರಿಸಿಕೊಂಡ್ರೆ ನೀವು ಉನ್ನತವಾದ ಪ್ರೀತಿಯನ್ನು ತೋರಿಸಿಕೊಳ್ಳಪ್ಪ. ನಿಮಗೆ ಎಷ್ಟು ಸ್ತೋತ್ರ ಹೇಳಿದರೂ ಅದು ಕಮ್ಮಿ. ಆ ಕರ್ತನೆ ತಂದೆ, ಈ ಸ್ತೋತ್ರಗಳಂತಲೇ ನಾವು ಸಮರ್ಪಿಸುತ್ತಿದ್ದೇವೆ ಕರ್ತನೆ. ನಿನ್ನ ಒಬ್ಬನಿಗೆ ಸಮರ್ಪಿಸುತ್ತಿದ್ದೇವೆ ಕರ್ತನೆ. ತಂದೆ, ನಾವು ಎಲ್ಲವನ್ನು ಬಿಟ್ಟು ಕರ್ತನೆ ನಿಮ್ಮನ್ನು ಕರ್ತನೆ ನೋಡುವವರಾಗಿದ್ದೇವೆ ಕರ್ತನೆ. ತಂದೆ, ನಿಮ್ಮ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿದಕ್ಕಾಗಿ ಸ್ತೋತ್ರಪ್ಪ. ತಂದೆ,
ಬಿದ್ದು ಹೋಗಿದೆ. ಅದು ಈಗಾಗಲೇ ಕರ್ತನೆ ನೆಲ ಸಮಾಧಿ ಆಗಿದೆ ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ ತಂದೆ. ಎಲ್ಲ ಕರ್ತನ ಅಸಮಾಧಾನದ ಸ್ಪಿರಿಟ್ಗಳಿಂದ ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಭೆಯಲ್ಲಿ ಪ್ರೀತಿ, ಶಾಂತಿ, ಅನ್ಯೋನ್ಯತೆ ಮತ್ತು ಸಹಬಾಳ್ವೆ, ಸಹನೆ ಎಂತ ಕರ್ತನೆ ಫ್ರೂಟ್ ಆಫ್ ದ ಸ್ಪಿರಿಟ್ ಕರ್ತನೆ ಅದು ಮಾತು ಕರ್ತನೆ ಇದು ಇದ್ದದಕ್ಕಾಗಿ ಸ್ತೋತ್ರಪ್ಪ. ನಾವು ಕರ್ತನೆ ಸಂತೋಷವಾಗಿರುವವರಾಗಿದ್ದೇವೆ ಕರ್ತನೆ. ತಂದೆ ನಾವು ಒಬ್ಬರಿಗೊಬ್ಬರು ಕರ್ತನೆ ನಾವು ಪ್ರೀತಿಯನ್ನು ಮಾಡುವವರಾಗಿದ್ದೇವೆ. ಕ್ರಿಸ್ತನ ಪ್ರೀತಿ ಉಂಟಾಗಿದೆ. ಅದಕ್ಕಾಗಿ ಸ್ತೋತ್ರಪ್ಪ ತಂದೆ, ಸ್ತೋತ್ರ ಕರ್ತನೆ. ತಂದೆ ಈ ಸಭೆಯಲ್ಲಿ ಅನೇಕ ಸಾಕ್ಷಿಗಳು ಅದು ಹೇಳುವಂತದ್ದಾಗಿದೆ. ಕ್ರಿಸ್ತನಿಗೋಸ್ಕರ ಸಾಕ್ಷಿಗಳು ಅದು ಹೇಳುವಂತದ್ದಾಗಿದೆ. ತಂದೆ ನಮಗೆ ಗೊತ್ತಿಲ್ಲ ಕರ್ತನೆ ಅದು ಹೀಗಾಗ್ತದೆ. ಬಟ್ ಯು ನೋ ಇಟ್ ಆಲ್. ತಂದೆ ನಿನಗೆ ಎಲ್ಲವೂ ತಿಳಿದಿದೆ ಕರ್ತನೆ. ತಂದೆ ಒಂದು ಗೊತ್ತುಂಟು, ನಾವು ಇದ್ದ ಸ್ಥಿತಿಯಲ್ಲಿ ಯಾವತ್ತೂ ಇನ್ನು ಮುಂದೆ ಇರುವುದಿಲ್ಲ. We are going higher and higher in the name of Jesus. Higher and higher. ಅಪ್ಪ ಯೇಸುವೇ ಸ್ತೋತ್ರಪ್ಪ. ನಮ್ಮ ತಲೆಯನ್ನು ಎತ್ತಿದಾತನು ನೀವು ಆಗಿದ್ದೀರಪ್ಪ. ಯೇಸುವೇ ಸ್ತೋತ್ರಪ್ಪ. ನಾವು ಹೋಗುವ ಕಡೆ ಕರ್ತನೆ, ಬರುವ ಕಡೆ ಕರ್ತನೆ, ನಮ್ಮ ಮನೆಯಲ್ಲಿ ನಮ್ಮ ಕೆಲಸಗಾರ ಕಡೆ ಕರ್ತನೆ, ಎಲ್ಲ ಕಡೆ ಕರ್ತನೆ ನಾವು ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ನಡೆಸ್ತಾರೆ ಕಾಪಾಡ್ತಾರೆ ಸ್ತೋತ್ರ. ನಾವು ಹೋದ ಕಡೆ ಎಲ್ಲ ಕರ್ತನೆ ತಂದೆ ನಾವು ಆಶೀರ್ವಾದದಲ್ಲಿ ಕರ್ತನೆ ಅವರಿಗೋಸ್ಕರ ಆಶೀರ್ವಾದವನ್ನು ಉಂಟಾಗುವಂತ ವ್ಯಕ್ತಿಗಳಾಗಿ ಕರ್ತನೆ ನಾವು ಮಾರ್ಪಡಿಸಿದ ಕಾರ್ಯಸ್ತೋತ್ರ ಕರ್ತನೆ. ತಂದೆಯ ಸ್ತೋತ್ರಪ್ಪ, ತಂದೆಯ ಸ್ತೋತ್ರಪ್ಪ. ನಿಮಗೆ ಎಷ್ಟು ಒಳ್ಳೆಯದಪ್ಪ ತಂದೆ. ನಾವು ಏನು ಇಲ್ಲದರೂ ಕರ್ತನೆ ನೀವು ನಮ್ಮ ತಲೆಯನ್ನು ಎತ್ತಿ ಕರ್ತನೆ ನಮ್ಮನ್ನು ಪ್ರಭುಗಳೊಟ್ಟಿಗೆ ಕುಳ್ಳಿರಿಸುವಾತನು ನೀವಾಗಿದ್ದೀರಿ. ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಾತನು ನೀವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ಹೇಳ್ತೇವಪ್ಪ. ಯೇಸುವೇ ಸ್ತೋತ್ರ ಕರ್ತನೆ. ಯಾರೆಲ್ಲ ಅನಾರೋಗ್ಯದಲ್ಲಿ ಬಂದಿದ್ದಾರೆ ಕರ್ತನೆ ನಮಗೆ ಗೊತ್ತಿಲ್ಲ. ಆದರೆ ಕರ್ತನೆ ಅದನ್ನು ನಾವು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತೇವೆ. ತಂದೆ ಆರೋಗ್ಯ ಕರ್ತನೆ ಈಗಾಗಲೇ ಕೊಟ್ಟಾತನು ನೀವಾಗಿದ್ದೀರಪ್ಪ. ಈಗಾಗಲೇ ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರಪ್ಪ. ಈಗಾಗಲೇ ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರಪ್ಪ. Hallelujah, hallelujah, hallelujah. Let your blessings flow. ತಂದೆ ಈ ಸಭೆಯಲ್ಲಿ ಕರ್ತನೆ ಅನೇಕರು ಕರ್ತನೆ financially higher and higher level ಗೆ ಹೋಗುವವರಾಗಿದ್ದಾರೆ ಕರ್ತನೆ. ನಮ್ಮ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ನಾವು ಕ್ರಿಸ್ತನನ್ನು ನೋಡಿದಾಗ ಕರ್ತನೆ ತಂದೆ ನಮ್ಮ ಪರಿಸ್ಥಿತಿಗಳು ಎಷ್ಟು ನಾವು ಬದಲಾಗಿದೆ ಅದಕ್ಕಾಗಿ ಸ್ತೋತ್ರಪ್ಪ. Hallelujah, hallelujah, hallelujah. ತಂದೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕರ್ತನೆ ಎಷ್ಟು ವಿಚಾರಗಳುಂಟು ಕರ್ತನೆ. ಹಾಗೆ ಅದೆಲ್ಲವನ್ನು ಕರ್ತನೆ ನಮ್ಮ ಹೃದಯದಲ್ಲಿ ಇದ್ದವನ್ನು ಕರ್ತನೆ ನೀವು ನೋಡುವಂತರಾಗಿದ್ದೀರಿ. ಎಲ್ಲದಕ್ಕೆ ಕರ್ತನೆ ಎಲ್ಲ ಪ್ರಾರ್ಥನೆಗಳಿಗೆ ಕರ್ತನೆ ಸದುತ್ತರವನ್ನು ಕೊಟ್ಟ ಅದನ್ನು ನೀವಾಗಿದ್ದೀರಿ. ಅದಕ್ಕಾಗಿ ನಾವು ಈಗಾಗಲೇ ಸ್ತೋತ್ರವನ್ನು ಹೇಳ್ತಿದ್ದೇವೆ ಕರ್ತನೆ. ಈ ಸಭೆ ನಾವು ಬ್ಲೆಸ್ ಮಾಡ್ತಿದ್ದೇವೆ. ಪಾಸ್ಟ್ ಕುಟುಂಬ ಬ್ಲೆಸ್ ಮಾಡ್ತಿದ್ದೇವೆ. ಬಂದಂತ ಎಲ್ಲ ಸಭೆಯ ಜನರನ್ನು ನಾವು ಬ್ಲೆಸ್ ಮಾಡ್ತಿದ್ದೇವೆ. ತಂದೆ ನಾವೆಲ್ಲವೂ ಕ್ರಿಸ್ತನಲ್ಲಿ ಒಂದು ಕುಟುಂಬವಾಗಿದ್ದೇವೆ. ಒಂದೇ ಜೀವಂತತೆ ಉಳ್ಳ ದೇವರನ್ನು ಆರಾಧಿಸುವ ಮಕ್ಕಳಾಗಿದ್ದೇವಪ್ಪ. ಎಷ್ಟು ಸುಂದರವಾಗಿ ಇಂಥ ಭಾಗ್ಯಶಾಲಿ ನೀವು ನಮಗೆ ಒದಗಿಸಿಕೊಟ್ಟಿದ್ದೀರಲ್ಲಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ ತಂದೆ. ಇಲ್ಲಿ ಮುಂದಿನ ಎಲ್ಲ ಸಭೆಯ ಕಾರ್ಯಕ್ರಮಗಳನ್ನು ಕರ್ತನೆ ನಾನು ನಿಮ್ಮ ಕೈಗೆ ಒಪ್ಪಿಸ್ತೇನೆ ತಂದೆ. ನೀವು ಇಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. Let your anointing flow. ತಂದೆ ಪಾಸ್ಟರ್ ವಾಕ್ಯವನ್ನು ಕೊಡುವಾಗ ಕರ್ತನೆ ತಂದೆ ನೀವಿಟ್ಟಂತ ಮಾತುಗಳನ್ನು ಕರ್ತನೆ ಅವರ ಮೂಲಕ ಅದು ಮಾತಾಡಿ ಕರ್ತನೆ ಅದು ಈ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಸಭೆಯಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. Thank you Jesus. You're such a wonderful Father. Hallelujah. ತಂದೆ ಈ ಪ್ರಾರ್ಥನೆ ಕರ್ತನೆ ಯೇಸುವಿನ ಹೆಸರಿನಲ್ಲಿ ನಾವೆಲ್ಲರೂ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟುವ. Hallelujah. Hallelujah. ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳ ಪುಸ್ತಕ 118ನೇ ಕೀರ್ತನೆ ಅದರಲ್ಲಿ 22ನೇ ವಾಕ್ಯ. ಸ್ಯಾಮ್ ನಂಬರ್ 118 verses 22. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಥೆ ಮುಖ್ಯವಾದ ಮೂಲೆಗಲ್ಲಾಗಿದೆ. ಇದು ಯೆಹೋವನಿಂದಲೇ ಆಯಿತು. ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ನೋಡ್ತೇವೆ ಮನೆ ಕಟ್ಟುವವರು ಬೇಡವೆಂದು ತಳ್ಳಿದ ಕಲ್ಲನ್ನೇ ದೇವರು ಏನ್ ಮಾಡಿದಂತೆ ಮೂಲೆಗಲ್ಲಾಗಿ ಮಾಡಿದಂತೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ನಿಮ್ಮನ್ನು ದೇವರು ಅದೇ ರೀತಿಯಾಗಿ ಎತ್ತಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಇವತ್ತು ಪ್ರವಾದಿಸ್ತಿದ್ದೇನೆ ನಾನು. ಹಲ್ಲೆಲೂಯಾ. ನಿಮ್ಮನ್ನು ಯಾರು ಬೇಡ ಅಂತ ತಿರಸ್ಕಾರ ಮಾಡಿದ್ರಲ್ಲ ಅವರ ಮುಂದೆ ದೇವರು ನಿಮ್ಮನ್ನು ಉನ್ನತವಾಗಿ ನಿಲ್ಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ ಇವತ್ತು ನಿಮ್ಮ ಚರಿತ್ರೆಯನ್ನು ದೇವರು ಬದಲಾಯಿಸ್ತಾನೆ. ವಾಕ್ಯವನ್ನು ನಂಬುವಾಗಲೇ ನಿಮ್ಮ ಚರಿತ್ರೆ ಬದಲಾಗ್ತದೆ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುತ್ತಾ ಇದ್ದಾನೆ. ಮನೆ ಕಟ್ಟುವವರು ಬೇಡವೆಂದು ನಿರಾಕರಿಸಿದ ಅದೇ ಕಲ್ಲನ್ನು ದೇವರು ಏನ್ ಮಾಡಿದ? ಮೂಲೆಗಲ್ಲಾಗಿ ಮಾಡಿದ. ಆಮೇಲೆ ಹಲ್ಲೆಲೂಯಾ. ರಿಜೆಕ್ಟೆಡ್ ಸ್ಟೋನ್ ಬಿಕಮ್ ದ ಕಾರ್ನರ್ ಸ್ಟೋನ್. ಆಮೇಲೆ ಹಲ್ಲೆಲೂಯಾ.
ಇವತ್ತು ದೇವರು ಈ ವಾಕ್ಯದ ಮೂಲಕ ನಿಮ್ಮಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಇವತ್ತು ಯಾರಿಗೆ ದೇವರ ಒಂದು ಕರೆ ಉಂಟು ಅವರನ್ನು ಯಾವಾಗ ಸಹ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮಗೆ ಕರೆ ಇರುವುದಾದ್ರೆ ನಾನು ಹೇಳ್ತೇನೆ, ನಿಮ್ಮ ರಿಜೆಕ್ಟ್ ಜನರು ಮಾಡ್ತಾರೆ. ನಿಮಗೆ ಇವತ್ತು ತಿರಸ್ಕಾರ ಬರುವಾಗ ನೀವು ಏನ್ ಮಾಡಬಾರ್ದು, ಬೇಸರ ಮಾಡಬಾರ್ದು. ನೀವು ಎಣಿಸ್ಬೇಕು ನನಗೊಂದು ದೊಡ್ಡ ದೇವರ ಕರೆ ಉಂಟು. ಆಮೇಲೆ ಹಲ್ಲೆಲೂಯಾ, ದೇವರ ಕರೆಯನ್ನು ನೋಡ್ತಾರೆ ಹೊರತು ನಿನ್ನ ಹಿಂಜಾವುದನ್ನು ನೋಡುವುದಿಲ್ಲ. ಹೇಳ್ರಿ ನಾನು ಮುಂದೆ ಹೋಗ್ತೇನೆ, ಹೇಳ್ರಿ ನಾನು ಮುಂದೆ ಹೋಗ್ತೇನೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಾನು ಇದ್ದ ಸ್ಥಿತಿಯಲ್ಲಿ ಇರುವುದಿಲ್ಲ, ನನ್ನ ದೇವರು ನನ್ನನ್ನು ಉನ್ನತಕ್ಕೆ ನಡೆಸ್ತಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ, ಯೇಸು ಸ್ವಾಮಿಯ ಬಗ್ಗೆ ನೋಡುವುದಾದ್ರೆ, ಯೇಸು ಸ್ವಾಮಿಯನ್ನು ಏನು ಮಾಡಿದ್ರು, ತಿರಸ್ಕರಿಸಿದ್ರು. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಿದ್ರು. ನೀವು ನೋಡಿ ಐಶಯ ಚಾಪ್ಟರ್ 53 ವರ್ಸಸ್ 3 ಅಲ್ಲಿ ನೋಡುವುದಾದ್ರೆ, ಯೆಶಯ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ರಿ, ಅವನು ಧಿಕ್ಕರಿಸಲ್ಪಟ್ಟನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿ ಪೀಡಿತನು, ಜನರು ಏನಂತೆ ಮುಖವನ್ನು ಏನ್ ಮಾಡಿದ್ರಂತೆ, ನಿಮ್ಮ ಮುಖವನ್ನು ನೋಡಿ ವಾರೆಯಾಗಿ ಹೋಗಿದ್ದಾರೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನೀವು ಕಾರ್ನರ್ ಸ್ಟೋನ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ನೀವೇ ಮುಲ್ಲೆಗಾಲ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಿ. ಆಮೇಲೆ ಹಲ್ಲೆಲೂಯಾ, ಯಾವ ಪರಿಸ್ಥಿತಿಯಲ್ಲಿ ಇವತ್ತು ನೀವು ಇರುವುದಾದ್ರೆ ದೇವರ ಆ ಸಿಚುವೇಶನ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಮೇಲೆ ಹಲ್ಲೆಲೂಯಾ, ಯೇಸು ಸ್ವಾಮಿಯನ್ನು ಮನೆಯವರು ರಿಜೆಕ್ಟ್ ಮಾಡಿದ್ರು. ನೀವು ನೋಡ್ರಿ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಾಕ್ಯ, ಜಾನ್ ಚಾಪ್ಟರ್ 7 ವರ್ಸಸ್ 3. ನೀನು ಯೂದಾಯಕ್ಕೆ ಹೋಗು. ಯಾರು ಹೇಳಿದ್ರು? ತಮ್ಮಂದಿರು ಹೇಳ್ತಾರೆ. ಇವತ್ತು ನಿಮ್ಮನ್ನು ಯಾರಾದ್ರೂ ಹೋಗು ಅಂತ ಹೇಳಿದ್ರೆ ಬೇಸರ ಪಡ್ಬೇಡ್ರಿ, ನಿಮ್ಮನ್ನು ದೇವರ ಮೂಲೆಗಲ್ಲಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾರೆಲ್ಲ ನಿಮ್ಮನ್ನು ತಿರಸ್ಕಾರ ಮಾಡಿದ್ರ ಅವರ ಮುಂದೆ ದೇವರು ನಿಮ್ಮನ್ನು ಮಾತಾಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ನಂಬ್ತೇನೆ ಇವತ್ತು. ಹಲ್ಲೆಲೂಯಾ. ಯಾರೆಲ್ಲ ತಿರಸ್ಕಾರ ಮಾಡಿದ್ರೆ ನಿಮ್ಮನ್ನು ಅವರ ಮುಂದೆ ದೇವರು ನಿಮ್ಮನ್ನು ಹೆಡ್ ಆಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ದೇವರ ವಾಕ್ಯ ಅಂತ ನೀನನ್ನು ದೇವರು ಶಿರವಾಗಿಟ್ಟಿದ್ದಾರೆ ಹೊರತು ಬಾಲವಾಗಿ ಅಲ್ಲ. ನೀವು ಮೇಲರಾಗ್ತಿರೋ ಹೊರತು ಕೆಳಗನ ಆಗುವುದೇ ಇಲ್ಲ. ಆಮೇಲೆ ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ಅನೇಕ ವ್ಯಕ್ತಿಗಳನ್ನ ನಿಮಗೆ ಉದಾಹರಣೆ ಕೊಡಬಹುದು. ಎಲ್ಲರೂ ತಿರಸ್ಕರಿಸಲ್ಪಟ್ಟವರು. ಆಮೇಲೆ ಹಲ್ಲೆಲೂಯಾ. ತಿರಸ್ಕರಿಸಲ್ಪಟ್ಟಿದ್ರೆ ದೇವರಿಗೆ ಸ್ತೋತ್ರ. ನಿಮ್ಮ ಸಿಚುವೇಶನ್ ಚೇಂಜ್ ಆಗ್ತದೆ. ಹಲ್ಲೆಲೂಯಾ. ನಾವು ಕೆಲವು ಸಲ ತಿರಸ್ಕರಿಸಲ್ಪಡುವಾಗ ನಾವೇನು ಸೇರ್ತೇವೆ ಗೊತ್ತಾ? ಅಯ್ಯೋ ನನಗೆ ಯಾರು ಇಲ್ಲಲ್ಲ, ನನ್ನ ಜೀವಿತದಲ್ಲಿ ಈ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಾಗ ದೇವರಿಗೆ ಸ್ತೋತ್ರ ಇದ್ರಿ. ಅವರ ಮಧ್ಯ ದೇವರು ನಿನ್ನನ್ನು ಉನ್ನತಿಗೆ ನಡೆಸ್ತಾ ಇದ್ದಾರೆ. ಜೇನಸಿಸ್ ಸಾಕ್ಷಿ ಈಗೆಲ್ಲ ನೋಡುವಾಗ ಆಶ್ಚರ್ಯ ಪಡ್ತಾರೆ ಎಲ್ಲರೂ ಸಹ. ಆಮೇಲೆ ಅಲ್ಲಿ ಅವರು ಸತ್ತು ಹೋಗ್ತಾರಂತೆ ಎಲ್ಲರೂ ಇರಿಸಿ. ಆದ್ರೆ ಇವತ್ತು ದೇವರು ಆರೋಗ್ಯವಾಗಿ ಕೊಟ್ಟಿದ್ದಾನೆ. ದೇವರ ಅದ್ಭುತಗಳ ಮೇಲೆ ಅದ್ಭುತ ಅವರ ಜೀವಿತದಲ್ಲಿ ಮಾಡಲಿಕ್ಕೆ ಕಾರಣ ಏನಂತೇಳಿದ್ರೆ ಅವರ ಮೂಲೆಗಲ್ಲಾಗಿ ದೇವರು ಮಾಡ್ತಾನೆ. ಮತ್ತು ನಾನು ಒಬ್ಬೊಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಟ್ಟು, ನೀವು ಯಾವ ವಿಷಯ ಚಿಂತೆ ಮಾಡಬೇಡಿ, ನಮಗೊಬ್ಬ ದೇವರಿದ್ದಾನೆ, ನಮಗೊಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರ ಮೇಲೆ ಭರವಸೆ ಬಿಡ್ಬೇಡ್ರಿ, ಅಲ್ಲಿ ಪ್ರಭುಗಳ ಮೇಲೆ ಭರವಸೆ ಬಿಡ್ಬಿಡ್ರಿ, ದೇವರ ಮೇಲೆ ಮಾತ್ರ ಭರವಸೆ ಬಿಡುವ. ಹಲ್ಲೆಲೂಯಾ. ಯಾರು ರಿಜೆಕ್ಟ್ ಮಾಡಿದ್ರು ಅವರ ಮುಂದೆ ದೇವರು ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ. ಜಡ್ಜಸ್ ಚಾಪ್ಟರ್ 11 ವರ್ಸಸ್ 1 ಹೋಗುವ. ನ್ಯಾಯಸ್ಥಾಪಕರ ಪುಸ್ತಕ 11ನೇ ಅಧ್ಯಾಯ 1ನೇ ವಾಕ್ಯ. ಜಡ್ಜಸ್ ಚಾಪ್ಟರ್ 11 ವರ್ಸಸ್ 1. ಗಿಲ್ಯಾದನಾದ ಯೆಫ್ತಾಹನು ಮಹಾಪರಾಕ್ರಮಿಯಾಗಿದ್ದನು. ಅವನು ಗಿಲ್ಯಾದನಿಗೆ ಒಬ್ಬ ಸೂಳೆಯಲ್ಲಿ ಹುಟ್ಟಿದವನು. ಗಿಲ್ಯಾದನಿಗೆ ನೋಡಿ ಮತ್ತೆ ಹೆಂಡತಿಯಲ್ಲಿಯೂ ಮಕ್ಕಳು ಹುಟ್ಟಿದರು. ಇವರು ದೊಡ್ಡವರಾದ ಮೇಲೆ ಯೆಫ್ತಾಹನಿಗೆ ಪರಸ್ತ್ರೀಯಿಂದ ಹುಟ್ಟಿದವರು. ಆದದರಿಂದ ನಿನಗೆ ನಮ್ಮ ತಂದೆಯ ಮನೆಯಲ್ಲಿ ಬಾಧ್ಯತೆ ಸಿಕ್ಕಲಾರದು ಎಂದು ಹೇಳಿ ಏನಂತೆ ಅವನನ್ನು ಹೊರಗೆ ಹಾಕಿದ್ರಂತೆ. ತಿರಸ್ಕರಿಸಲ್ಪಟ್ಟ ಒಬ್ಬ ವ್ಯಕ್ತಿ, ಅವನ ಹೆಸರೇನು? ಯೆಫ್ತಾಹನು. ಇಂಗ್ಲಿಷ್ ಅಲ್ಲಿ ಜೆಫ್ತಾ ಅಂತ ಉಂಟು. ಹಲ್ಲೆಲೂಯಾ. ಯೆಫ್ತಾಹನ ಬಗ್ಗೆ ನಾವು ಇವತ್ತು ನಿಮ್ಮ ಸ್ವಲ್ಪ ಸಮಯ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನನ್ನು ನೋಡಿ ದೇವರು ಹೇಗೆ ಕರೆದ? ಮಹಾಪರಾಕ್ರಮಿ. ಇಂಗ್ಲಿಷ್ ನಲ್ಲಿ ಹೇಗೆ? ಬ್ರೇವ್ ಅಂಡ್ ವಾರಿಯರ್. ಆಮೇಲೆ ಹಲ್ಲೆಲೂಯಾ. ಪ್ರೈಸ್
ಪರಾಕ್ರಮಶಾಲಿಗಳಿದ್ದೀರಿ. ಆಮೇಲೆ ನಾವು ಯಾವಾಗ ಸಹ ಪರಾಕ್ರಮ ಕಾರ್ಯವನ್ನು ಮಾಡ್ತೇವೆ. ಹಲ್ಲೆಲೂಯಾ. ನೀವು ಯಾವಾಗ ಸಹ ಪರಾಕ್ರಮ ಕಾರ್ಯ ಮಾಡೋದ್ರಿಂದ ಒಬ್ಬರಿಗೆ ಯಾವುದು ಇಷ್ಟ ಇಲ್ಲ ನಿಮ್ಮನ್ನು. ಹಲ್ಲೆಲೂಯಾ. ಯಾರವರಿಗೆ? ಸೈತಾನ ನಿಮ್ಮನ್ನು ಕಂಡ್ರೆ ಆಗುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ಅವನ ಮುಂದೆ ದೇವರು ನಿಮ್ಮನ್ನು ಮಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅವನನ್ನು ಇಲ್ಲಿ ಕರೀತಾ ಇದ್ದಾರೆ ಏನಂತೇಳಿ, ಪರಾಕ್ರಮಶಾಲಿ ಎಂಬುದಾಗಿ ಕರೀತಾ ಇದ್ದಾರೆ. ನೋಡಿ, ದೇವರು ನೋಡೋದಕ್ಕೂ ಸಹ ಮನುಷ್ಯರು ನೋಡೋದಕ್ಕೂ ಸಹ ವ್ಯತ್ಯಾಸ ಉಂಟು. ಹಲ್ಲೆಲೂಯಾ. ಹೌದಾ? ಹೋಗ್ತೀರಾ ನೀವು? ಹಲ್ಲೆಲೂಯಾ. ದೇವರು ನೋಡೋದೇ ಬೇರೆ, ಮನುಷ್ಯ ನೋಡೋದೇ ಬೇರೆ. ಮನುಷ್ಯ ಅಂತ ನಿನ್ನ ಕತೆ ಮುಗಿಯಿತಂತ, ನನ್ನ ದೇವರು ಇಲ್ಲ ಪ್ರಾರಂಭವಾಗ್ತಾ ಇದೆ ಅಂತ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಅವನನ್ನು ನೋಡಿ ಹೇಳ್ತೇವೆ ಏನಂತ, ಮಹಾ ಪರಾಕ್ರಮಶಾಲಿ. ನಾವು ನೋಡುತ್ತೇವೆ ಜಡ್ಜಸ್ ಚಾಪ್ಟರ್ 6 ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಗಿದ್ಯೋನನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಗಿದ್ಯೋನನ ಏನ್ ಮಾಡಿದಂತೆ, ಎಲ್ಲಿದ್ದಂತೆ, ಎಲ್ಲಾ ಪಕ್ಷದ ಕೆಳಗೆ ಏನಿದ್ದ, ಭಯದಿಂದ ಇದ್ದಂತೆ. ಆಗ ಅವನನ್ನು ನೋಡಿ ಹೇಗೆ ಕರೆದದ್ದು, ಪರಾಕ್ರಮಶಾಲಿ. ದೇವರು ನಿನ್ನ ನೋಡುವ ದೃಷ್ಟಿಯೇ ಬೇರೆ. ನೀನು ಯಾರಂತ ಇವತ್ತು ತಿಳಿದುಕೊಳ್ಬೇಕು. ನಿನ್ನ ದೇವರು ಯಾವ ವಾಗ್ದಾನ ನಿನ್ನ ಇಟ್ಟಿದ್ದಾರೆ ಅಂತ ತಿಳಿದುಕೊಳ್ಬೇಕು. ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ನಿನ್ನ ವಾಗ್ದಾನ ಶತ್ರುವಿಗೆ ತಸುಕೊಂಡದಾಗಿದೆ. ಅಲ್ಲಿ ನಿನ್ನ ವಾಗ್ದಾನ ಶತ್ರುವಿನ ಮೇಲೆ ರೂಲ್ ಮಾಡುವಂತದ್ದಾಗಿದೆ. ನಾನು ನಂಬ್ತೇನೆ, ಇವತ್ತು ಕೆಲವೊಂದು ಕಾರ್ಯಗಳು ದೇವರು ನಿಮ್ಮ ಜೀವಿತದಲ್ಲಿ ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ ನೀವು ಗಮನಿಸುವುದಾದ್ರೆ, 2 Kings ಚಾಪ್ಟರ್ 5 ವರ್ಸಸ್ 1 ನಲ್ಲಿ ಅಲ್ಲಿ ಸಹ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರೇನು? ನಾಮಾನ. ಓದಿ. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ರಿಂದ ಮಹಾಪುರುಷರು ಸನ್ಮಾನ ಯೋಗ್ಯನೆಂದು ಎನಿಸುತ್ತಿದ್ದರು. ಮತ್ತೆ ಒಂದು ಪ್ರಾಬ್ಲಮ್ ನಿನಗೆ ಕುಷ್ಠರೋಗ. ಇವತ್ತು ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಅದರ ಮಧ್ಯೆ ದೇವರು ಇವತ್ತು ಕರೀತಾ ಇದ್ದಾನೆ, ನಿನ್ನ ಪ್ರಾಬ್ಲಮ್ ನೋಡಬೇಡ, ಅಲ್ಲಿ ನಾನು ನಿನ್ನನ್ನು ಕಂಡಿದ್ದೇನೆ, ನಾನು ನಿನ್ನನ್ನು ಆರಿಸಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ತಿರಸ್ಕರಿಸಲ್ಪಟ್ಟ ಮಗನೇ ಮಗಳೇ, ನಿನ್ನನ್ನು ದೇವರು ಇವತ್ತು ಮೂಲೆಗಲ್ಲಾಗಿ ಮಾಡುವ ದಿನವಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಿಚುವೇಶನ್ ಚೇಂಜ್ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ನೋಡಿ, ಇಲ್ಲಿ ಯೆಫ್ತಾನನ ಬಗ್ಗೆ ನೋಡುವುದಾದ್ರೆ, ಈ ಯೆಫ್ತಾನನಿಗೆ ತಂದೆ ಇದ್ರು. ಯಾರ ಹೆಸರು? ಗಿಲ್ಯಾದ್. ಆದ್ರೆ ಅವರ ತಾಯಿ ಯಾರಂತ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಒಂದು ಸೂಳೆಯಲ್ಲಿ ಹುಟ್ಟಿದ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬೈಬಲ್ ಹಾಗೆ ಇರ್ತದೆ, ಅಂದ್ರೆ ತಾಯಿ ಯಾರಂತ ಗೊತ್ತಿಲ್ಲ, ತಂದೆ ಗೊತ್ತುಂಟು. ಆಮೇಲೆ ಹಲ್ಲೆಲೂಯಾ. ನಂತರ ಅವನು ಇನ್ನೊಂದು ಮದುವೆ ಆದ, ಅವರಿಗೆ ಮಕ್ಕಳಾಯಿತು. ಮಕ್ಕಳಾದಾಗ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಒಟ್ಟಿಗೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ದೊಡ್ಡದಾಗುವಾಗ ಅಲ್ಲಿ ಒಂದು ಸಮಸ್ಯೆ ಬಂತು. ಏನಂತ ಹೇಳಿದ್ರೆ, ಅವರ ಮಕ್ಕಳ ಕಣ್ಣು ಯಾರ ಮೇಲೆ ಬಿತ್ತು? ಯೆಫ್ತಾನನ ಮೇಲೆ ಬಿತ್ತು. ಯೆಫ್ತಾನನ ಮೇಲೆ ಬಿದ್ದಾಗ ಅವರಿಗೆ ಒಂದು ಮನಸ್ಸಿನೊಳಗೆ ಬಂತು, ಇವನು ಏನಾಗ್ತಾನೆ, ನಮ್ಮ ಆಸ್ತಿಗೆ ಬಾಧ್ಯಸ್ಥನಾಗ್ತಾನೆ. ನಾವು ಇವನಿಗೆ ಏನ್ ಕೊಡಬೇಕು? ಆಸ್ತಿಯಲ್ಲಿ ಹಕ್ಕು ಕೊಡಬೇಕು, ಬಾಧ್ಯಸ್ಥನಾಗ್ತಾನೆ ಅಂತ ಹೇಳಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವನನ್ನು ಮನೆಯಿಂದ ಏನಾದ್ರು ಹೊರಗೆ ಹಾಕಿದ್ರು. ಸತ್ಯವೇದ ಅವನನ್ನು ಮನೆಯಿಂದ ಏನಾದ್ರು ಹೊರಗೆ ಹಾಕಿದ್ರಂತೆ. ಇದರಲ್ಲಿ ಯೆಫ್ತಾನದು ಏನಾದ್ರು ತಪ್ಪುಂಟ? ತಪ್ಪು ಯಾರು ಮಾಡಿದ್ರು? ಅಪ್ಪ ಮಾಡಿದ್ರು. ಅಪ್ಪ ಮಾಡಿದ ತಪ್ಪು ಯಾರಿಗೆ? ಮಗನ ಮೇಲೆ ಬಂತು. ಅವನು ನೆನೆಸ್ಲಿಕ್ಕಿಲ್ಲ. ಅವನ ಜೀವಿತದಲ್ಲಿ ಯಾಕೆ ಕಷ್ಟ ಬಂದಂತ ಅವನು ಸಹ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಡನ್ ಆಗಿ ಬಂದ ಒಂದು ಕಷ್ಟ. ಇವತ್ತು ಯಾರಾದ್ರೂ ಜೀವಿತದಲ್ಲಿ ಕಷ್ಟಗಳು ಬಂದಿದ್ರ ದೇವರಿಗೆ ಸ್ತೋತ್ರ ಹೇಳಿ. ಆ ಕಷ್ಟದ ಮಧ್ಯೆ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ. ಆ ಒಂದು ರಿಜೆಕ್ಷನ್ ಮಧ್ಯೆ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ. ಆಮೇಲೆ ಹಲ್ಲೆಲೂಯಾ. ದೇವರು ನಿನ್ನನ್ನು ಮೂಲೆಗಲ್ಲಾಗಿ ಮಾಡ್ಲಿಕ್ಕೆ ಹೋಗುವ ದಿನವಾಗಿ ದೇವರು ಮಾರ್ಪಡಿಸುತ್ತಿದ್ದಾನೆ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದು ದೇವರು ನೋಡ್ತಾ ಇದ್ದಾನೆ. ಎಷ್ಟು ನಂಬ್ತೀರಿ? ದೇವರು ನೋಡ್ತಾನೆ. ಹಲ್ಲೆಲೂಯಾ. ಹೊರಗೆ ಹಾಕಿದ್ರಂತೆ ಅವನು. ಏನು ತಪ್ಪು ಅವನಿಗೆ? ಅವನು ಏನು ತಪ್ಪು ಮಾಡಲಿಲ್ಲ. ಇಂಥ ಒಂದು ಬಾಧ್ಯಸ್ಥನಾಗ್ತಾರೆ ಎಂದು ಒಂದೇ ಕಾರಣಕ್ಕೆ ಏನ್ ಮಾಡಿದ್ರು, ಅವನು ಹೊರಗೆ ಹಾಕಿದ್ದಾರೆ. ನಿನಗೆ ನಮ್ಮಲ್ಲಿ ಏನಿಲ್ಲ, ಯಾವ ಪಾಲಿಲ್ಲ, ಯಾವ ಸಂಪರ್ಕ ಇಲ್ಲ, ಕುಟುಂಬದಿಂದ ಹೊರಗೆ ಹಾಕಿದ್ರು. ಅವರು ಹೇಗೆ ಜೀವಿಸ್ತಾರೆ ನೋಡುವ. ಇವತ್ತು ನಾನು ಎಲ್ಲ ಎಲ್ಲಿಂದ ರಿಜೆಕ್ಷನ್ ಆಗಿದೆ,
ಅವರೇ ಆನರ್ ಮಾಡುವಾಗ ದೇವರು ಏನನ್ನು ಮಾಡ್ತಾರೆ. ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೀವಿ, ಅಬ್ರಹಾಮನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ನನ್ನ ಮದುವೆ ಆದ್ಮೇಲೆ ಅವರಿಗೆ ಮಕ್ಕಳಾಗಲಿಲ್ಲ, ಹಾಗರನನ್ನು ಮದುವೆ ಆದ. ಆಗ ಏನಾಯ್ತು, ಅವರಿಗೆ ಮಗು ಆಯ್ತು, ಇಷ್ಮಾಯೇಲ್ ಜನಿಸಿದ. ಇಷ್ಮಾಯೇಲ್ ದೊಡ್ಡ 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 ದೊಡ್ಡದಾಗ್ತಾ ಇರುವಾಗ ಸಾರಳಿಗೆ ಇವ ಏನಾಗ್ತಾನೆ, ಅಸ್ತಿಗೆ ಬಾಧ್ಯಸ್ಥನಾಗ್ತಾನೆ ಎಂಬುದಾಗಿ. ಆಗ ಏನ್ ಮಾಡಿದ್ಲು ಅಂತ ಹೇಳಿದ್ರು ಅವಳು, ಅಬ್ರಹಾಮನ ಹತ್ರ ಹೇಳಿದ್ರು, ಏನ್ ಮಾಡು, ಅವಳನ್ನು ಹೊರಗೆ ಹಾಕು. ಆಗ ಅಬ್ರಹಾಮನ ಏನ್ ಮಾಡ್ತಾನೆ, ತಿಂತೀನಿ ಏನು ಒಂದು ಬುತ್ತಿ ತಿಂಡಿ ಅದನ್ನು ಕೊಟ್ಟು ಏನ್ ಮಾಡ್ತಾನೆ, ಹೋಗು ಎಂಬುದಾಗಿ ಹೊರಗೆ ಹಾಕ್ತಾನೆ. ಒಂದು ಬುತ್ತಿ ತಿಂಡಿ, ಒಂದು ತಿತ್ತಿ ನೀರು, ಎಷ್ಟು ಸಮಯಕ್ಕೆ ಬರ್ಬೋದು? ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಏನ್ ಮಾಡಿದ್ದು ಗೊತ್ತಿಲ್ಲ, ಅವಳು ಮನೆ ಬಿಟ್ಟು ಹೋಗಿ 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 ಬೆರ್ಷೆಬ ಎಂಬ ಅರಣ್ಯಕ್ಕೆ ಬರುವಾಗ ಅಲ್ಲಿ ಅವಳಿಗೆ ನೀರು ಖಾಲಿ ಆಯ್ತು, ತಿಂಡಿ ಖಾಲಿ ಆಯ್ತು, ಮಗು ಅಳುತ್ತಾ ಇರುವಾಗ ಅವಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅವಳ ಮಗು ಸಾಯುವುದು ಅವಳಿಗೆ ಇಷ್ಟ ಇಲ್ಲ. ಅವಳು ಏನ್ ಮಾಡ್ತಾಳೆ ಅಂತ ಆ ಮಗುವನ್ನು ಒಂದು ಕಡೆ ಮಲಗಿಸಿ ಸತ್ಯವನ್ನು ಬೆಲ್ಲಿಸಿಗೆ ಅಷ್ಟು ದೂರ ಹೋಗಿ ಅವಳು ಅಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ದೇವರೇ ಎಂಬುದಾಗಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಾನು ಹೇಳ್ತೇನೆ, ನಿನ್ನ ಕೂಗು ದೇವರ ಸನ್ನಿಧಾನದಲ್ಲಿ ಬರ್ತದೆ. ಹಲ್ಲೆಲೂಯಾ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಒಂದು ಅಳು ದೇವರು ಜಯದ ಅಳುವಾಗಿ ಮಾರ್ಪಡಿಸ್ತಾನೆ. ನಿನ್ನ ಒಂದು ಕಣ್ಣೀರು ದೇವರು ನಿನ್ನನ್ನು ಸಂತೋಷದಿಂದ ಇರುವಾಗ ದೇವರು ಮಾಡ್ತಾನೆ. ಇವತ್ತು ನಾನು ಹೇಳ್ತೇನೆ, ಯಾರೆಲ್ಲ ಇಲ್ಲಿ ಕಣ್ಣೀರು ಹಾಕಿದ್ದೀರಾ ಅದಕ್ಕೆ ಉತ್ತರ ಪರಲೋಕದಿಂದ ಬರ್ಲಿಕ್ಕೆ ಹೋಗ್ತಾ ಉಂಟು. ಯಾಕಂತ ಹೇಳಿದ್ರೆ ನನ್ನ ದೇವರು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೂಡಲೇ ಹಾಗೆಲ್ಲ ಜೊತೆ ದೇವರು ಮಾತನಾಡಿ ಹೇಳ್ತಾ ಇದ್ದಾರೆ, ನೀನು ಆ ಮಗುವಿದ್ದ ಸ್ಥಳದಲ್ಲಿ ನೋಡು, ಕಣ್ಣು ತೆರೆದು ನೋಡು ಅಂತ ಹೇಳುವಾಗ ಅಲ್ಲಿ ಒಂದು ಏನಿರ್ತದೆ, ಅಲ್ಲಿ ಒಂದು ಹೊರತೆಯಲ್ಲಿ ಕಾಣ್ತಾ ಇದ್ದಾನೆ. ಅವಳು ಏನು ಹೆಸರು ಕೊಟ್ಟದ್ದು ಗೊತ್ತಿಲ್ಲ ದೇವರಿಗೆ, ನೋಡುವ ದೇವರು. ಎಷ್ಟು ಹೇಳ್ತೇನೆ, ನನ್ನ ದೇವರು ನೋಡುತ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಆ ಗಿಲ್ಯಾದನ ಫ್ಯಾಮಿಲಿ ಯಾರನ್ನು ಹೊರಗೆ ಹಾಕಿದ್ದಾರೆ, ಯೆಫ್ತಾಹನನ್ನು ಹೊರಗೆ ಹಾಕ್ತಾ ಇದ್ದಾರೆ. ಕಾರಣ ಬಾಧ್ಯಸ್ಥನಾಗ್ತಾರಲ್ಲ. ಹಲ್ಲೆಲೂಯಾ. ಬಾಧ್ಯಸ್ಥನಾಗ್ತಾರಲ್ಲ. ಇವತ್ತು ಕೆಲವೊಂದು ನಿನ್ನ ಪೋಸ್ಟ್ ಅನ್ನು ಜನರು ಏನ್ ಮಾಡೋದಿಲ್ಲ, ನೀನು ಮೇಲೆ ಹೋಗೋದು ಇಷ್ಟ ಇಲ್ಲ, ನೀನು ಮುಂದೆ ಬರೋದು ಇಷ್ಟ ಇಲ್ಲ, ನೀನು ಅಲ್ಲೇ ಚಂದ. ಇವತ್ತು ಕೆಲವರ ಜೀವಿತದಲ್ಲಿ ದೇವರ ಆತ್ಮನು ಮಾತನಾಡ್ತಿದ್ದಾನೆ, ನಿನ್ನನ್ನು ದೇವರು ಎತ್ತುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಐಡೆಂಟಿಟಿ ಏನಂತ ದೇವರು ತೋರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಅಂತ ಹೇಳಿದ್ರೆ ಅವನನ್ನೇನ ಹೊರಗೆ ಹಾಕಿದರು. ಮತ್ತೆ 5ನೇ ವಾಕ್ಯ, ಅವನು ತನ್ನ ಸಹೋದರನನ್ನು ಬಿಟ್ಟು ಟೋಬ್ ದೇಶಕ್ಕೆ ಹೋಗಲು ಕಾಕಪೋಕರು ಎಲ್ಲಿಗೆ ಹೋದಂತೆ, ಟೋಬ್ ದೇಶಕ್ಕೆ ಹೋದಂತೆ. ಟೋಬ್ ದೇಶಕ್ಕೆ ಹೋದಂತೆ. ಅಲ್ಲಿ ಯಾರೊಟ್ಟಿಗಿದ್ದಾರಂತೆ, ಕಾಕಪೋಕರು. ಕಾಕಪೋಕರು ಅಂದ್ರೆ ಏನು ಗೊತ್ತಿಲ್ಲ, ಅವರಿಗೆ ಬೆಲೆ ಇಲ್ಲದವರು ಅಂತ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಉಂಟು, ಬೆಲೆ ಇಲ್ಲದವರು. ಹಲ್ಲೆಲೂಯಾ. ಕೆಲಸಕ್ಕೆ ಬಾರದವರು ಅವರ ಜೊತೆ ಇದ್ದಂತೆ. ಈ ಒಬ್ಬ ಯೆಫ್ತಾಹನು ಮನೆಯಲ್ಲಿ ಏನಾಗಿದ್ದ, ಲೀಡರ್ ಆಗಿದ್ದವು. ಲೀಡರ್ ಆಗಿದ್ದ ವ್ಯಕ್ತಿ. ಇದು ಗೊತ್ತಾಯ್ತು, ಇವ ಲೀಡರ್ ಆದ್ರೆ ಏನಾಗ್ತದೆ, ನಾವೆಲ್ಲ ಕೆಳಗೆ ಹೋಗ್ಬೇಕಂತ ಇವರನ್ನು ಹೊರಗೆ ಹಾಕಿ, ಹೊರಗೆ ಹಾಕಿದ ಮೇಲೆ ಅಲ್ಲಿ ಬೈಬಲ್ ಇರ್ತದೆ, ಅವರು ಹೋದದೆ ಅಲ್ಲಿಗೆ ಕಾಕಪೋಕರ ಹತ್ರ. ಕಾಕಪೋಕರ ಹತ್ರ ಇರುವಾಗ ಇವ ಲೀಡರ್. ಅವನಿಂದ ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ. ಕಾಕಪೋಕರ ಇವನು ಲೀಡರ್. ನಾನು ಹೇಳ್ತೇನೆ, ನೀನು ಎಲ್ಲಿ ಹೋದ್ರು ಸರಿ ನಾನು ಲೀಡರ್ ಆಗಿದೆ. ಎಷ್ಟು ಜನ ನಂಬ್ತೀರಿ? ನಿನ್ನ ಲೀಡರ್ಶಿಪ್ ಚೇಂಜ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ನಿನ್ನನ್ನು ಮೊದಲೇ ನೇಮಿಸಿದ್ದಾನೆ, ದೇವರು ನಿನ್ನನ್ನು ಮೊದಲೇ ಕಾದಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ಆಮೇಲೆ ಅಲ್ಲಿ ಇಲ್ಲಿ ಕಾಕಪೋಕರ ಹತ್ರ ಇರ್ತಾನಂತೆ. ಯಾವ ದೇಶಕ್ಕೆ ಬರ್ತಿದ್ದಾನೆ ಅವರು? ಟೋಬ್ ಎಂಬ ದೇಶಕ್ಕೆ ಬರ್ತಾನಂತೆ. ಅಲ್ಲಿಂದ ಎಲ್ಲಿಂದ, ಯೆರೂಸಲೇಮಿನಿಂದ ಅಲ್ಲಿ ನಾವು ನೋಡ್ತೇವೆ 20 ಮೈಲು ದೂರದಲ್ಲಿರುವ ಒಂದು ಸ್ಥಳ, ದಕ್ಷಿಣದಲ್ಲಿರುವ ಸ್ಥಳ ಯಾವುದಾಗಿದೆ? ಟೋಬ್ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಟೋಬ್ ಎಂಬ ಪದಕ್ಕೆ ಇಬ್ರಿಯ ಪದದಲ್ಲಿ ಗುಡ್ ಅಂತ. ಏನು? ಗುಡ್. ಅಲ್ಲಿ ಒಳ್ಳೆ ಸ್ಥಳ. ನಾನು ಹೇಳಿಲ್ಲ, ನೀನು ಹೊರಗೆ ಬಂದಾಗ ದೇವರು ಅದನ್ನು ನೋಡಿ ಹೇಳ್ತದೆ, ಕರೆಕ್ಟ್ ಆದ ಪ್ಲೇಸಿಗೆ ಬಂದಿದೆ ಅಂತ. ಹಲ್ಲೆಲೂಯಾ. ನಿನಗೆ ಆಶ್ಚರ್ಯ ಆಗ್ತದೆ, ನಿನಗೆ ವಿಸ್ಮಯ ಆಗ್ತದೆ, ಆದರೆ ದೇವರು ಮಾಡಿದ ಕಾರ್ಯ ನಿನಗೆ ಒಂದು ಗೊತ್ತಾಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಹೇಳ್ತೇವೆ, ಯಾಕಪ್ಪ ಕಾಕಪೋಕರ ಮಧ್ಯೆ ನಿಲ್ಲಿಸಿದ್ಯಾ ಅಂತ. ಇದು ದೇವರ ಒಂದು ಒಳ್ಳೆಯ ಕಾರ್ಯ. ನಿನ್ನ ಪೊಸಿಷನ್ ಚೇಂಜ್ ಮಾಡಲಿಕ್ಕೆ ದೇವರು ಮಾಡ್ತಿದ್ದಾರೆ ಅಂತ ಅದರ ಅರ್ಥ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಆಲೋಚನೆ ನೋಡ್ರಿ ಪ್ರೇರೆ. ದೇವರಿಗೆ ಒಂದು ಯೋಜನೆ ಇತ್ತು. ಯಾರ ಹತ್ರ? ಯೆಫ್ತಾಹನ ಹತ್ರ. ಅದಕ್ಕೆ ಇಲ್ಲಿ ಕಾಕ
ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತುಂಟ, ಯಾರನ್ನು ಯೆಫ್ತಾನನ್ನು ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ದೇವರು ಏನ್ ಮಾಡಿದ್ರು ಗೊತ್ತುಂಟ, ಫಸ್ಟ್ ಪ್ರಾಬ್ಲಮ್ ಯಾರು ಹೊರಗೆ ಹಾಕಿದ್ರು ಅವರಿಗೆ ಪರವಾಗಿ ದೇವರು ಮಾಡಿದ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ಕೆಲವೊಂದು ಪ್ರಾಬ್ಲಮ್ ಅವರಿಗೆ ಬರ್ತದೆ. ಯಾರನ್ನ ರಿಜೆಕ್ಟ್ ಮಾಡಿದ್ರಲ್ಲ ಆ ಮನೆಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಎಷ್ಟು ನಂಬ್ತೀರಿ? ನಾನು ನಂಬ್ತೀರಿ. ಹಲ್ಲೆಲೂಯಾ. ನೀನಿರುವಾಗ ಅಲ್ಲಿ ಪ್ರಾಬ್ಲಮ್ ಇರಲಿಲ್ಲ, ನೀನು ಹೊರಗೆ ಬಂದಿದ್ದ ಅಲ್ಲಿ ಪ್ರಾಬ್ಲಮ್. ಯಾಕೆ ಗೊತ್ತಿಲ್ಲ, ನಿನ್ನ ತಿರುಗಿ ಅಲ್ಲಿ ಕರೀಬೇಕು. ಅಲ್ಲಿ ನಿನ್ನ ದೇವರು ಯಾರಂತ ಅವರು ತಿಳಿದುಕೊಳ್ಬೇಕು. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಅಲ್ಲಿ ನಾವು ನೆಕ್ಸ್ಟ್ ವಾಕ್ಯದಲ್ಲಿ ನೋಡ್ರಿ, ಹೇಗೆ ನೋಡ್ತೀವಿ? 4ನೇ ವಾಕ್ಯಕ್ಕೆ ಬನ್ನಿ. ಇಸ್ರಾಯೇಲರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರು ಸ್ವಲ್ಪ ದಿನಗಳಾದ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದರು. ಯುದ್ಧ ಪ್ರಾರಂಭವಾಯಿತಲ್ಲಿ. ನೀನಿರುವಾಗ ಸಮಾಧಾನ ಅಲ್ಲಿ, ನೀನು ಓದನ್ನೇ ಓದು, ಸ್ಟಾರ್ಟ್ ಆಯ್ತು ಯುದ್ಧ. ದೇವರಿಗೆ ಸ್ತೋತ್ರ. ಆಮೇಲೆ ಅಲ್ಲೆಲ್ಲ ನೀನು ಬಿಟ್ಟು ಬಂದ ಸ್ಥಳದಲ್ಲಿ ಯುದ್ಧ. ಯಾಕೆ ಯುದ್ಧ ಗೊತ್ತಿಲ್ಲ? ನೀನು ನೆನಪು ಮಾಡ್ಬೇಕೀಗ. ನೀನು ಯಾರಂತ ಗೊತ್ತಾಗಬೇಕು ಜನರಿಗೆ, ಅದಕ್ಕೆ ಯುದ್ಧ ಬಂತು. ಆಮೇಲೆ ಅಲ್ಲೆಲ್ಲೂಯ್ಯ ಯುದ್ಧ ಬಂದಂತೆ. ಅಮ್ಮೋನಿಯರು ಯುದ್ಧಕ್ಕೆ ಬಂದ್ರಂತೆ. ಆದವರಿಗೆ ನೆನಪಾದದ್ದು ಯಾರು ಗೊತ್ತಿಲ್ಲ? ಈ ಯೆಫ್ತಾನ ನೆನಪಾಗ್ತು. ಅರ್ಥ ಆಗ್ತದೆ? ಇವತ್ತು ಕೆಲವರಿಗೆ ನಿಮ್ಮ ನೆನಪು ಮಾಡ್ಲಿಕ್ಕೆ ಹೋಗ್ತಾರೆ. ಯಾವ ವ್ಯಕ್ತಿ ನಿಮ್ಮನ್ನು ಹೊರಗೆ ಹಾಕಿದ್ರಲ್ಲ ಅವರಿಗೆ ನೆನಪು ಮಾಡ್ಲಿಕ್ಕೆ ದೇವರ ಕ್ರಿಯೆಗಳು ನಡೆಯಲಿಕ್ಕೆ ಹೋಗ್ತಾರೆ. ಆಮೇಲೆ ದೇವರ ಪದ್ಧತಿ ಚೇಂಜ್ ಮಾಡ್ಲಿಕ್ಕೆ ಯಾರಿಂದ ಆಗುವುದಿಲ್ಲ. ದೇವರು ನಿನ್ನ ಪರಾಕ್ರಮಶಾಲಿಯಾಗಿ ನೋಡಿದ್ದಾನೆ. ದೇವರು ನಿನ್ನ ಲೀಡರ್ ಆಗಿ ನೋಡಿದ್ದಾನೆ. ಹಲ್ಲೆಲೂಯಾ. ನಿನ್ನ ಯಾರು ಕೆಳಗೆ ಹಾಕ್ತಾರೆ ಅವರ ಕೆಳಗೆ ಹೋಗ್ತಾರೆ, ನಿನ್ನ ಮೇಲೆ ಬರ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಪ್ರಾಬ್ಲಮ್ ಸ್ಟಾರ್ಟ್ ಆಗುವಾಗ ಏನಾಯ್ತು? ಮುಂದಿನ ವಾಕ್ಯ ಓದ್ರಿ. ಏನು ಬೇಡಿಕೊಂಡ್ರಂತೆ. ಎಲ್ಲಿ ರಿಜೆಕ್ಟ್ ಮಾಡಿ ಹೊರಗೆ ಹಾಕಿದ್ರಲ್ಲ ಅವರು ಇವನ ಬಳಿಗೆ ಬರ್ತಾ ಇದ್ದಾರೆ. ಅಲ್ಲಿ ಟೋಬು ಒಂದು ದೊಡ್ಡದಾಯ್ತು. ಈಗ ನಿನ್ನ ವ್ಯಾಲ್ಯೂ ಗೊತ್ತಾಗ್ತಾ ಉಂಟು. ನೀನಿರುವಾಗ ಕಷ್ಟ. ಇವತ್ತು ನಿನ್ನ ವ್ಯಾಲ್ಯೂ ಈಗ ದೇವರು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಒಂದು ಕಡೆ ಇತ್ತಂತೆ, ಒಂದು ಕಡೆಗೆ ಹೋಗುವಾಗ ಒಂದು ವಜ್ರ ಕೆಳಗಿತ್ತಂತೆ. ವಜ್ರ ಗೊತ್ತಿಲ್ಲ, ವಜ್ರ ಕೆಳಗಿತ್ತಂತೆ. ವಜ್ರ ಕೆಳಗಿರುವಾಗ ಯಾರಿಗೆ ಸಹ ಗೊತ್ತಿಲ್ಲ, ಅದರ ಮೇಲೆ ನಡೆದುಕೊಂಡೇ ಹೋಗ್ತಾ ಇದ್ರಂತೆ. ಅಲ್ಲಿ ವಜ್ರ ನಡೆದುಕೊಂಡು ಹೋದ ಮೇಲೆ ಕೊನೆಗೆ ಯಾರು ಹೇಳಿದ್ರಂತೆ ಅಲ್ಲಿ ವಜ್ರ ಉಂಟಂತೆ ಇರುವಾಗ ಎಲ್ಲರೂ ಆ ವಜ್ರವನ್ನು ಹೆಕ್ಲಿಕ್ಕೆ ಬಂದ್ರಂತೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಅಲ್ಲೇನಿಲ್ಲ, ವಜ್ರವನ್ನು ಕಾಲಿಗೆ ತುಳಿದುಕೊಂಡು ಹೋಗುವಾಗ ಆ ವಜ್ರದ ವ್ಯಾಲ್ಯೂ ಕಡಿಮೆ ಆಗಲಿಲ್ಲ. ಅರ್ಥ ಆಗ್ತದೆ ನಿಮಗೆ? ನಿಮ್ಮ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ನಿಮ್ಮ ವ್ಯಾಲ್ಯೂ ಯಾವಾಗಲೂ ಅದು ಉನ್ನತವಾಗಿದೆ ಹೇಳ್ತಾರೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ಕೆಲವೊಂದು ಕಾರ್ಯ ದೇವರು ಈ ದಿನದಲ್ಲಿ ನಿನ್ನ ಜೀವಿತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ಪ್ರಾಬ್ಲಮ್ ಬಂದದ್ರಿಂದ ಅವರಿಗೆ ಗೊತ್ತಾಯ್ತು, ನಮಗೆ ನಾಯಕನಾಗಿರುವವರು ಯಾರೇ ಇಲ್ಲ. ನಮ್ಮ ನಾಯಕ ಯಾರಿದ್ದದು? ಯೆಫ್ತಾ. ಅವನನ್ನು ಏನ್ ಮಾಡ್ಬೇಕೀಗ? ತಿರುಗಿ ಕರ್ಕೊಂಡು ಬರ್ಬೇಕೆಂಬುದಾಗಿ ಹೇಳಿ ಅವರ ಹತ್ರ ಬೇಡಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ನೀನು ಎಲ್ಲಿಗೆ ಬರಬೇಕು? ತಿರುಗಿ ಎಲ್ಲಿಗೆ ಬರಬೇಕು? ಯೆರೂಸಲೇಮಿನೊಟ್ಟಿಗೆ ಅಲ್ಲಿ ಬರಬೇಕು, ಯುದ್ಧ ಮಾಡ್ಲಿಕ್ಕೆ, ಅಮ್ಮೋನಿಯರ ಜೊತೆ ಯುದ್ಧ ಮಾಡ್ಲಿಕ್ಕೆ ನೀನು ಬರಬೇಕೆಂಬುದಾಗಿ ಅವನನ್ನು ಬೆಕ್ ಮಾಡಿದ್ರಂತೆ, ಬೇಡಿಕೊಂಡ್ರಂತೆ. ಹಾಗೇನಾಯ್ತು? ಓದಿರಂತೆ ಬೇಗ. ಏನಂತೆ? ಗಿಲ್ಯಾದ್ರಿಗೆಲ್ಲ ನೀನೇ ಎಲ್ಲಿ ನೀನು ಹೋಯ್ ಅಂತ ಹೇಳಿದವ್ರೆ. ಈಗ ಬಲ್ಲ ಅಂತ ಹೇಳಿದ್ರು ನೀನೇ ಈಗ. ಆಮೇಲೆ ಈಗ ಅವನಿಗೆ ಶಿರಸ್ಸು ಯಾರಂತೆ? ಇದೇ ಯೆಫ್ತಾ ಅಂತ ಹೇಳ್ತಾ ಇದ್ದಾರೆ. ನೀನು ಬರಬೇಕು ಈಗ, ನೀನೇ ನಮ್ಮ ಪಟ್ಟಣಕ್ಕೆ ಶಿರಸ್ಸು ಎಂಬುದಾಗಿ ಹೇಳುವಾಗ ಅಲ್ಲಿ ಮುಂದಿನ ವಾಕ್ಯ ಓದಿರುತ್ತೀವಿ. ಇಲ್ಲಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ, ಅವನನ್ನು ನಾಯಕನಾಗಿ ಮಾಡ್ತೇನೆ ಅಂತ ಅವನಿಗೆ ಏನ್ ಮಾಡಿದ್ರು ಮಾತು ಕೊಟ್ಟಾಗ ಯೆಫ್ತಾನ ತಿರುಗಿ ಎಲ್ಲಿ ಹೋಗ್ತಾ ಇದ್ದಾನೆ?
ಆ ಕುಟುಂಬದ ಮನೆಗೆ ಹೋಗ್ತಾ ಇದ್ದಾನೆ, ಆ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಯಾರು ಹೊರಗೆ ಹಾಕಿದ್ರಲ್ಲ ಅವನನ್ನೇ ಹುಡ್ಕೊಂಡು ಬಂದರು, ಅವನನ್ನು ತಿರುಗಿ ಎಲ್ಲಿ ತಂದರು? ಆ ಪಟ್ಟಣಕ್ಕೆ ತಂದರು. ಪಟ್ಟಣಕ್ಕೆ ಬರುವಾಗ ಅಲ್ಲಿ ಏನಾಯ್ತಂತೆ ನೋಡಿ, ವಾಕ್ಯ. ಜನರು ಅವನನ್ನು ಅಧಿಪತಿಯನ್ನಾಗಿಯೂ ನಾಯಕನನ್ನಾಗಿಯೂ ನೇಮಿಸಿದರು. ಎಷ್ಟಾಗಿರ್ತದೆ? ಅಧಿಪತಿಯನ್ನಾಗಿಯೂ ನಾಯಕನನ್ನಾಗಿಯೂ ಯೆಫ್ತಾಹನನ್ನು ನೇಮಿಸಿದಂತೆ. ನಿನ್ನ ಸ್ಥಾನ ಚೇಂಜ್ ಆಗಲಿಕ್ಕೆ ಹೋಗ್ತಾ ಉಂಟು. ನಿನ್ನ ಪೊಸಿಷನ್ ದೇವರು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಟೋಪು ಬಂದದ್ರಿಂದ ಈ ಪೊಸಿಷನ್ ಚೇಂಜ್ ಆಯಿತು ಅಲ್ಲ. ಟೋಪು ಬರದಿದ್ರೆ ಈ ಪೊಸಿಷನ್ ಹಾಗೆ ಇರ್ತಿತ್ತು. ಇವತ್ತು ನಿಮ್ಮ ಜೊತೆ ಕಷ್ಟ ಬರೋದು ಒಳ್ಳೆದಕ್ಕೆ, ರಿಜೆಕ್ಷನ್ ಬರೋದು ಒಳ್ಳೆದಕ್ಕೆ. ಇಲ್ಲದ್ರೆ ನಾವು ಇಷ್ಟು ಬೆಳೆಯುವುದಿಲ್ಲ. ಇಲ್ಲದ್ರೆ ನಿಂದ ಹಾಗೆ ಇರ್ತಿದ್ದಿ. ಇವತ್ತು ನೀನು ಬೆಳಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಹೌದಾ ಪ್ರೇಸರ್? ವೈರಿಯ ಮುಂದೆ ಔತಣವನ್ನು ಸಿದ್ಧಪಡಿಸಿ ನನ್ನ ಶಿರವಾಗಿ ದೇವರೇ ಇರ್ತೀನಿ, ನಾನು ತಲೆ ಎತ್ತುವ ಹಾಗೆ ಮಾಡ್ತೀನಿ. ಇವನ ಜೀವಿತದಲ್ಲಿ ಇದೇ ಆದದ್ದು. ಇವನ ನಾಯಕನಾದಂತೆ ಮತ್ತೆ ಏನಾದ ಅಧಿಪತಿಯಾಗಿ ಆದಂತೆ ಎಂಬುದಾಗಿ. ಆಗ ಯೆಫ್ತಾಹ ಏನ್ ಮಾಡಿದ ಗೊತ್ತಿಲ್ಲ, ತನ್ನ ಸಂಗತಿಗಳನ್ನೆಲ್ಲ ಮಿಚ್ಚೆಯಲ್ಲಿ ಯೆಹೋವನ ಮುಂದೆ ಏನ್ ಮಾಡಿದ್ರು? ಅರಿಕೆ ಮಾಡಿದನಂತೆ. ಅಂದ್ರೆ ದೇವರನ್ನು ನೆನೆಸಿ ದೇವರಿಗೆ ಸ್ತೋತ್ರ ಹೇಳಿದ. ಎಷ್ಟು ಒಳ್ಳೆಯ ದೇವರು ನೀನು, ಅಲ್ಲಿ ಎಷ್ಟು ಒಳ್ಳೆಯ ದೇವರು ನೀನು. ಎಷ್ಟು ಜನ ಎದುರಿಯೋದು, ಎಷ್ಟು ಒಳ್ಳೆಯ ದೇವರು ನೀನು. ನನ್ನ ಕುಟುಂಬ ಹೊರಗೆ ಹಾಕಿದ್ರು ಸಹ ನೀನು ನನ್ನನ್ನು ಹೊರಗೆ ಹಾಕಲಿಲ್ಲ, ನೀನು ನನ್ನನ್ನು ಹೊರಗೆ ಹಾಕಲಿಲ್ಲ. ಹಲ್ಲೆಲೂಯಾ. ಅವನ ಪ್ರೇಸರ್ ದಾವೀದನನ್ನು ನೋಡ್ರಿ, ಅವನ ತಂದೆ ಹೊರಗೆ ಹಾಕಿದ್ರು, ತಾಯಿ ಹೊರಗೆ ಹಾಕಿದ್ರು, ಸಹೋದರ ಹೊರಗೆ ಹಾಕಿದ್ರು. ಅವನು ಒಬ್ಬನೇ ಆದಾಗ ಅವನು ಹೇಳಿದ್ದೇನು ಗೊತ್ತಿಲ್ಲ, ತಂದೆ ತಾಯಿ ತೊರೆದರೆ ಯೆಹೋವ ನನ್ನನ್ನು ಸೇರಿಸ್ತಾನೆ. ಯಾರಾದ್ರೂ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ, ನಿನ್ನ ಸ್ಥಾನ ಬದಲಾಗಲಿಕ್ಕೆ ಹೋಗ್ತಾ ಉಂಟು. ಅಲ್ಲಿ ನಿನಗೆ ರಾಜನ ಸ್ಥಾನ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ದೇವರು ಹಾಗೆ, ನನ್ನ ದೇವರು ಹಾಗೆ, ದೇವರ ಪದ್ಧತಿ ಹಾಗೆ. ಇವತ್ತು ಅನೇಕ ಭಕ್ತರನ್ನು ನೋಡುವುದಾದ್ರೆ ಎಲ್ಲ ತಿರಸ್ಕಾರದಲ್ಲಿ ಹೋದವರು, ರಿಜೆಕ್ಷನ್ ಅಲ್ಲಿ ಹೋದವರು. ಯೋಸೇಫನನ್ನು ನೋಡ್ರಿ, ಯೋಸೇಫ ಒಂದು ಕನಸು ಕಂಡ, ದೇವರ ವಾಗ್ದಾನ ಅವನಿಗೆ ಬಂತು. ಏನು ಬಂತು? ಸೂರ್ಯ ಚಂದ್ರ ನಕ್ಷತ್ರಗಳು ಅವನ ಮುಂದೆ ಏನು ಮಾಡುದು? ಅಡ್ಡ ಬೀಳುವುದು. ಈ ಕನಸನ್ನು ಯಾರ ಹತ್ರ ಹೇಳಿದ? ಅಪ್ಪನ ಹತ್ರ ಬಂದು ಹೇಳಿದ, ಅಪ್ಪ ಅಪ್ಪ ನೀವು ಅಡ್ಡ ಬಿದ್ರಿ ನನಗೆ ಅಂತ ಹೇಳುವಾಗ ಅಪ್ಪ ಸುಮ್ಮನೆ ಜೋರು ಮಾಡಿದ್ರು. ನಮಗೆ ಇದೆಲ್ಲ ಆಗೋ ಸಂಗತಿಯ? ಸಹೋದರ ಹತ್ರ ಬರುವಾಗ ಸಹೋದರಿ ಹೇಳಿದ್ರು ಇವರಿಗೆ ಕಲಿಸ್ತೇವೆ ಬುದ್ಧಿ. ಆಮೇಲೆ ಹೌದು ಹಾಗೆ ಅಲ್ಲ. ಒಂದು ದಿವಸ ಅವ್ರೇನ್ ಮಾಡಿದ್ರು, ಅವನು ಕಾಡಲ್ಲಿ ಇರುವಾಗ ಬರುವಾಗ ಇವನ ಕನಸಲ್ಲಿ ಏನಾಗ್ತದೆ ನೋಡುವ ಅಂತ ಹೇಳಿ ಏನ್ ಮಾಡ್ತಾನೆ, ಅವನ ಬಟ್ಟೆಯನ್ನೆಲ್ಲ ತೆಗೆದು ಅದ್ರಲ್ಲಿ ರಕ್ತ ಹಾಕಿ ತಂದೆ ಹತ್ರ ಸತ್ತ ಅಂತ ಹೇಳಿ ಇವನು ಮಾರಿಬಿಡ್ತಾರೆ. ಇವನು ಮಾರಿಬಿಟ್ಟದ್ದು ಒಳ್ಳೇದಕ್ಕೆ. ಎಷ್ಟು ಮಾರಿಬಿಟ್ಟದ್ದು ಒಳ್ಳೇದಕ್ಕೆ. ನಿನ್ನ ಜೀವಿತದಲ್ಲಿ ಇವತ್ತು ಏನೇ ಕಷ್ಟ ಬಂದ್ರೆ, ರಿಜೆಕ್ಷನ್ ಬಂದ್ರೆ ಅದು ಒಳ್ಳೇದಕ್ಕೆ. ಎಷ್ಟು ಒಳ್ಳೇದಕ್ಕೆ ದೇವರು ಮಾಡೋದು ಎಲ್ಲ ಒಳ್ಳೇದಕ್ಕೆ. ಇವನು ಮಾಡಿದ ಯಾಕೆ ಗೊತ್ತಿಲ್ಲ, ಇವನು ಐಗುಪ್ತದಲ್ಲಿ ಏನಾಗಬೇಕಿತ್ತು? ಪ್ರೈಮ್ ಮಿನಿಸ್ಟರ್ ಆಗಬೇಕಿತ್ತು. ಕೆಲವರನ್ನು ದೇವರ ಆ ಸ್ಥಾನದಲ್ಲಿ ಲಿಫ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಕೆಲವರನ್ನು ಅದ್ಭುತವಾಗಿ ದೇವರು ಲಿಫ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಎಷ್ಟು ಜನ ನಂಬ್ತೇನೆ? ಹಲ್ಲೆಲೂಯಾ. ನಾನು ನಂಬ್ತೇನೆ ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರು ಎದ್ದಿದ್ರೆ ಯಾರು ತಡಿಲಿಕ್ಕೆ ಆಗೋದಿಲ್ಲ. ನಿಮಗೆ ಅಡ್ಡ ಬಂದ್ರೆ ಅವನನ್ನೇ ಬಡ್ದು ಕೆಳಗೆ ಆಗ್ತಾನೆ. ನಿನ್ನ ಆಶೀರ್ವಾದ ದೇವರು ಆಲ್ರೆಡಿ ಫಿಕ್ಸ್ ಮಾಡಿ ಆಗಿದೆ, ಅದನ್ನು ತೆಗಿಲಿಕ್ಕೆ ಯಾರಿಂದ ಸಹ ಆಗುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ಲಾಸ್ಟಿಗೆ ಯಾರು ಬಂದ್ರಿ ಅವನ ಹತ್ರ? ತಂದೆ ಬಂದ್ರು, ಸಹೋದರ ಬಂದು ಏನ್ ಮಾಡಿದ್ರು? ಅಡ್ಡ ಬಿದ್ರು. ಅವರನ್ನು ತಳ್ಳಲ್ಪಟ್ಟ ಕಣ್ಣು ಮೂಲೆಗಳಾಗಿದೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಯಾರೆಲ್ಲ ನಿನ್ನನ್ನು ರಿಜೆಕ್ಟ್ ಮಾಡಿದ್ರಲ್ಲ ಅವರು ಪಶ್ಚಾತ್ತಾಪ ಪಡುವಂತೆ ದೇವರು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ನಿನ್ನ ದೇವರು ಯಾರು ಎಂಬುದಾಗಿ ತಿಳಿಯುವಂತೆ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಮಿಚ್ಚೆಯಲ್ಲಿ ಏನ್ ಮಾಡಿದವನು? ಅವನು ದೇವರ ಮುಂದೆ ಅರಿಕೆ ಮಾಡಿದಂತೆ. ಮಿಚ್ಚೆ ಅಂತ ಹೇಳಿದ್ರೆ ಇಬ್ರಿಯ ಪದದ ಅರ್ಥ ವಾಚ್ ಟವರ್ ಅಂತ. ವಾಚ್ ಟವರ್, ವಾಚ್ ಟವರ್ ಅಂದ್ರೆ ಕಾವಲು, ಕಾವಲು ಕಾಯುವವರು. ಹೌದು, ಕಾವಲು ಕಾಯುವವರು. ನಮ್ಮ ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ನಿನ್ನನ್ನು ಯಾವಾಗಲೂ ಸಹ ವಾಚ್ ಮಾಡ್ತಾನೆ. ಹೌದು, ಈಗ ಸಿಸಿ ಕ್ಯಾಮರಾ ಉಂಟು. ಹೌದು, ಈಗ ಸಿಸಿ ಕ್ಯಾಮರಾ ಬಂದು ವಾಚ್ ಮಾಡ್ಲಿಕ್ಕೆ ಸಿಸಿ ಕ್ಯಾಮರಾ ಉಂಟು. ಆಗ ಹಾಗೆ ಅಲ್ಲ, ಒಂದು ದೊಡ್ಡ ಗೊಬ್ಬರದಾಗಿ ಮಾಡಿ ಅದರ ಮೇಲೆ ಒಬ್ಬನನ್ನು ನಿಂತುಕೊಂಡು ಅವ್ನು ನೋಡ್ಬೇಕು ಎಲ್ಲ ಯಾರು ಬರ್ತಾರಂತ. ಇವತ್ತು ನಮಗೆ ಯಾರು ನೇಡ್ಬೇಕಾಗಿಲ್ಲ, ನನ್ನ ದೇವರು ನೋಡ್ತಾನೆ. ನೀನು ಏನೇ ಮಾಡಿದ್ರು ದೇವರು ನೋಡ್ತಾನೆ. ಅಲ್ಲಿ ದೇವರಾತ್ಮ ನಿನಗೆ ತಿಳಿಸ್ತಾನೆ, ತಿಳಿಸಿ ಹೇಳ್ತಾನೆ ಇವನು ಹೀಗೆ ಮಾಡ್ತಾನೆ ಅಂತ. ಎಷ್ಟು ನಮ್ದು ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನಾವು ಹೇಳುವಾಗ ಅವನಿಗೆ ಶಾಕ್, ಇವರಿಗೆ ಹೇಗೆ ಗೊತ್ತಾ? ಆಮೇಲೆ ಹಲ್ಲೆಲೂಯಾ. ಇವತ್ತು
ಇವತ್ತು ನಾನು ಕೆಲವೊಂದು ಕಾರ್ಯಗಳು ನಿನ್ನ ಜೀವನ ನಿನ್ನ ಕುಟುಂಬದಲ್ಲಿ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರೊಟ್ಟಿಗೆ ಅಲ್ಲಿ ಅವನು ಮಿಚ್ಚೆಯಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ನೀನು ಎಷ್ಟು ಒಳ್ಳೆಯವನು ಸ್ವಾಮಿ, ನನ್ನ ಕುಟುಂಬದವರು ನನ್ನ ಪಟ್ಟಣದವರು ಹೊರಗೆ ಹಾಕಿದ್ರು, ಆದ್ರೆ ನೀನು ತಿರುಗಿ ಅದೇ ಪಟ್ಟಣದಲ್ಲಿ ನನ್ನ ನಾಯಕನಾಗಿ ಮಾಡಿದ್ಯಲ್ಲೋ, ನನ್ನ ಅಧಿಪತಿಯಾಗಿ ಮಾಡಿದ್ಯಲ್ಲೋ ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತದೆ ನಮಗೆ? ಹಲ್ಲೆಲೂಯಾ. ಲಾಬಾನ ಮತ್ತು ಯಾಕೋಬ ಸಹ ಆ ಪ್ರಮಾಣ ಮಾಡಿದ ಇದೇ ಸ್ಥಳದಲ್ಲಿ. ಹೌದಾ ಪ್ರೀಸ್? ಲಾಬಾನ ಏನ್ ಮಾಡಿದ? ಯಾಕೋಬನನ್ನು ಹಿಂದಟ್ಟಿ ಬರುವಾಗ ರಾತ್ರಿಯ ವೇಳೆಯಲ್ಲಿ ಲಾಬಾನನಿಗೆ ದೇವರು ಹೇಳ್ತಾನೆ ಕನಸಿನಲ್ಲಿ, ಅವನು ಮುಟ್ಟಿದ್ರೆ ಅವನ ತಂಟೆಗೆ ಹೋದ್ರೆ ಜಾಗ್ರತೆ ಅಂತ ದೇವರು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಸಹ ಹಾಗೆ ಹೇಳಿದ್ರು, ಮನೆ ಕಟ್ಟುವವರು ಬೇಡವಂತ ಕಲ್ಲು ಏನಾಯ್ತದೆ? ಮುಖ್ಯವಾದ ಮೂಲೆಗಲ್ಲಾಯ್ತು. ಈ ಕಲ್ಲಿನ ಮೇಲೆ ಯಾರು ಬೀಳ್ತಾರೆ ಅವ್ರು ಏನಾಗ್ತಾರೆ? ಇವತ್ತು ಯಾರು ನಿಮ್ಮ ಮೇಲೆ ಬೀಳ್ತಾರೆ ನೀವು ಪುಡಿ ಆಗುದಿಲ್ಲ, ಅವರು ಪುಡಿ ಆಗುವಾಗ ದೇವರು ಮಾಡ್ತಾರೆ. ಎಷ್ಟು ನಂಬ್ತಿದ್ರೆ ಇದು ದೇವರ ಕಾರ್ಯ, ದೇವರನ್ನು ಮಾಡಿಯೇ ಮಾಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಿರ್ಬೇಕು? ಹಲ್ಲೆಲೂಯಾ. ನಿನ್ನ ದೇವರು ನಿನ್ನ ಸೈಡ್ ಆಗಿ ನಿಲ್ತಾನೆ, ನಿನ್ನ ಸೈಡ್ ಆಗಿ ಅವನು ಪ್ರೊಟೆಕ್ಟರ್ ಆಗಿ ನಿಲ್ತಾನೆ, ವಾಚ್ ಟವರ್ ಆಗಿ ಕಾಯುತ್ತಾನೆ. ಯಾರು ನಿನಗೆ ವಿರೋಧವಾಗಿ ನಿಲ್ಲಿಕ್ಕೆ ಆಗುವುದಿಲ್ಲ. ದೇವರು ನಿನ್ನ ಪರವಾಗಿ ನಿಲ್ಲುವಾಗ ನಿನ್ನ ಫೇವರ್ ಆಗಿ ನಿಲ್ತಾನೆ ದೇವರು. ಹಲ್ಲೆಲೂಯಾ. ಎಂತ ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ನೋಡಿ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳು, ಅಲ್ಲಿ ನಾವು ನೋಡ್ತೇವೆ ಅವನು ಏನ್ ಮಾಡ್ತಾನೆ, ಯೆಹೋವನ ಮುಂದೆ ಏನ್ ಮಾಡ್ತಾನೆ? ಅರಿಕೆ ಮಾಡ್ತಾನಂತೆ. ಇವತ್ತು ಎಷ್ಟು ಜನ ದೇವರನ್ನು ಸವಿಸ್ಲಿಕ್ಕೆ ಇಷ್ಟಪಡ್ತಾರೆ? ಅಲ್ಲಿ ನಾವು ಯಾವಾಗ ಸಹ ದೇವರನ್ನು ಏನ್ ಮಾಡ್ಬೇಕು? ಸವಿಸ್ಬೇಕು. ಸರಿನ ಹೇಳಿದ್ದು ವರ್ಷಿಪ್ ಮಾಡುವಾಗ ನಾನು ಆಡುವುದು ಮಾತ್ರ ಅಲ್ಲ, ಇದು ನನ್ನ ಒಳಗೆ ಫೀಲ್ ಮಾಡ್ತೇನೆ. ಎಷ್ಟು ಜನ ಫೀಲ್ ಮಾಡ್ತೀವಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮ್ಮ ಪರಿಸ್ಥಿತಿ ಬದಲಾಗಿದೆ. ಅಲ್ಲಿ ಇವತ್ತು ಹೇಳ್ರಿ, ದೇವರೇ ನೀನು ಒಳ್ಳೆಯವನೆಂಬುದಾಗಿ, ಒಳ್ಳೆಯವರೆಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ತಳ್ಳಲ್ಪಟ್ಟ ಕಲ್ಲನ್ನೇ ದೇವರು ಮೂಲೆಗಲ್ಲಾಗಿ ಮಾಡುವುದಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಯೆಫ್ತಾನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅವರನ್ನು ತಿರುಗಿ ಎಲ್ಲಿಗೆ ತಂದ್ರು? ಎಲ್ಲಿ ತಳ್ಳಲ್ಪಟ್ಟಿತ್ತು ಅದೇ ಸ್ಥಳಕ್ಕೆ ತಿರುಗಿ ತರ್ತಾ ಇದ್ದಾರೆ. ಈಗ ಏನಾಗಿದ್ದಾನೆ ಅವನು? ನಾಯಕ. ಈಗ ಏನಾಗಿದ್ದಾನೆ? ಅಧಿಪತಿ ಅಂತ. ಇವನು ಏನ್ ಮಾಡ್ತಾರೆ? ಈಗ ಏನ್ ಮಾಡ್ಬೇಕು? ಇವನಲ್ಲ ಯುದ್ಧಕ್ಕೆಲ್ಲ ಹೋಗ್ಬೇಕಾದ್ರೆ ಇವನು ಏನ್ ಮಾಡ್ತಾರೆ? ಅಲ್ಲಿ ಅಮೋನಿಯರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾನೆ. ಏನಾಗ್ಬೇಕು ನೀವು, ಯಾಕೆ ನೀವು ಯುದ್ಧಕ್ಕೆ ಬರ್ತಿದ್ದೀರಿ ಎಂಬ ಅವರ ಹತ್ರ ಮಾತಾಡ್ತಾ ಇರುವಾಗ ಅವರು ಯಾವ ಇವನ ಮಾತಿಗೆ ಕೇಳುವುದಿಲ್ಲ. 29ನೇ ವಾಕ್ಯಕ್ಕೆ ಬಂದಿದೆ ನೇರವಾಗಿ. ಜಡ್ಜಸ್ ಚಾಪ್ಟರ್ ಏನ್ ಮಾಡಿದೆ? ಯಾರ ವಿರುದ್ಧ ಯುದ್ಧಕ್ಕೆ ಹೋದ? ಅಮೋನಿಯರ ವಿರುದ್ಧ ಯುದ್ಧಕ್ಕೆ ಹೋದಂತೆ. ಅವನು ಕಾಂಪ್ರಮೈಸ್ಗೆ ಹೋದ. ಅದು ಕಾಂಪ್ರಮೈಸ್ ಕೇಳಿಲ್ಲ ಅವನು. ಲಾಸ್ಟ್ಗೆ ಏನ್ ಮಾಡಿದ? ಯುದ್ಧಕ್ಕೆ ಹೋದ. ಯುದ್ಧಕ್ಕೆ ಹೋಗುವಾಗ ಅವನು ಏನ್ ಮಾಡಿದ ನೋಡಿ. ಇದಲ್ಲದೆ ಅವನು ಯೆಹೋವನಿಗೆ, ನೀನು ಅಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತರಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಕೆ ಮಾಡಿದನು. ಯೆಫ್ತಾಮನು ಅಮೋನಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಲು ಯೆಹೋವನು ಅವನನ್ನು ಅವನ ಕೈಗೆ ಒಪ್ಪಿಸಿದನು. ಇಲ್ಲಿ ನೋಡಿ, ಈ ಯೆಫ್ತಾನು ಯುದ್ಧಕ್ಕೆ ಹೋಗುವಾಗ ದೇವರೊಟ್ಟಿಗೆ ಒಂದು ಪ್ರಮಾಣ ಮಾಡ್ತಾನೆ. ಏನು ಪ್ರಮಾಣ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಯುದ್ಧದಲ್ಲಿ ಜಯಿಸಿ ಬರುವಾಗ ನನ್ನ ಎದುರು ಯಾವುದೇ ಪ್ರಾಣಿ ಬರಲಿ ಅದನ್ನು ನಿನಗೆ ಯಜ್ಞವಾಗಿ ಕೊಡ್ತೇನೆ ಎಂಬುದಾಗಿ ಅವನು ಪ್ರಮಾಣ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವನು ನೋಡಿ ದೇವರಿಗೆ ಹೇಗೆ ಕಮಿಟ್ಮೆಂಟ್ ಆಗಿದೆ. ಅದೇ ದೇವರನ್ನು ಯಾವಾಗಲೂ ಎದುರುಗಡೆ ಇಟ್ಟಿದ್ದವ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿದ ಹಾಗೆ ದೇವರು ಏನ್ ಮಾಡ್ತಾರೆ? ಅವನಿಗೆ ಒಂದು ಜಯವನ್ನು ಕೊಡ್ತಾನೆ. ಜಯವನ್ನು ಕೊಟ್ಟು ಅವನು ಸಂತೋಷದಿಂದ ಬರುವಾಗ ನೀವು ಅದೇ 34ನೇ ವಾಕ್ಯಕ್ಕೆ ಬನ್ನಿ. ಹಿಂದೆಗೆ ಲಾರೆನು ಈಗ ಅವನು ಏನ್ ಮಾಡಿದ? ಪ್ರಕಟ ಮಾಡಿದ, ನಾನು ಯುದ್ಧದಲ್ಲಿ ಜಯಿಸಿದ್ರೆ ನನ್ನ ಎದುರು ಯಾರು ಬಂದ್ರೆ ಅವರನ್ನು ಏನ್ ಮಾಡ್ತೇನೆ? ಹೋಮ ಮಾಡ್ತೇನೆ ಅಂತ ಹೇಳುವಾಗ ಎದುರು ಯಾರು ಬಂದದ್ದು? ಅವನ ಪ್ರೀತಿಯ ಮಗಳು ಬಂದು
ಅವಳ ಅವನ ಜಯದಲ್ಲಿ ಪಾಲ್ ತೆಗೆದುಕೊಳ್ಳಿಕ್ಕೆ ಡಮ್ಮರಿ ಬಡಿಯುತ್ತ ಕುಣಿಯುತ್ತ ಅವಳು ಬಂದಾಗ ಇವನು ದುಃಖಪಟ್ಟು ಹೇಳ್ತಾ ಇದ್ದಾನೆ, ನಾನು ದೇವರಿಗೆ ಹರಕೆ ಮಾಡಿದ್ದೇನೆ. ಯಾರು ನನ್ನ ಎದುರು ಬರ್ತಾರೆ ಅವರನ್ನು ಏನ್ ಮಾಡ್ತೇನೆ, ನಾನು ನಿನಗೆ ಯಜ್ಞವನ್ನು ಕೊಡ್ತೇನೆ ಎಂಬುದಾಗಿ ಏನ್ ಮಾಡ್ತಿದ್ದಾನೆ, ಅವನು ಹರಕೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಮಗನು ಬರುವಾಗ ಅವನಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಅವನು ಹೇಳ್ತಾನೆ, ನಾನು ಪ್ರಮಾಣ ಮಾಡಿದ್ದೇನೆ, ಅದು ದೇವರಿಗೆ ಕೊಟ್ಟೇನೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ ಅದನ್ನು ಯಾರಿಗೆ ಹೇಳ್ತಾನೆ, ಮಗನಿಗೆ ಹೇಳ್ತಾನೆ, ನಾನೇನ್ ಮಾಡಿದ್ದೇನೆ, ಯೆಹೋವನ ಮುಂದೆ ಏನ್ ಮಾಡಿದ್ದೇನೆ, ಒಂದು ಪ್ರಮಾಣ ಮಾಡಿದ್ದೇನೆ, ನಿನ್ನನ್ನು ಏನ್ ಮಾಡಿದ್ದೇನೆ, ನಾನು ದೇವರಿಗೆ ಯಜ್ಞವಾಗಿ ಕೊಟ್ಟಿದ್ದೇನೆ ಎಂಬುದಾಗಿ ದೇವರಿಗೆ ಪ್ರಮಾಣ ಮಾಡಿದ್ದೇನೆ ಅಂತ ಹೇಳಿದ. ಆಗ ಅವಳು ಏನು ಹೇಳಿದ್ದು ಗೊತ್ತಿಲ್ಲ, ಅಪ್ಪ ನಾನು ರೆಡಿಯಾಗಿದ್ದೇನೆ, ನಾನು ಆ ಯೆಹೋವನಿಗೆ ಯಜ್ಞಕ್ಕೆ ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯೆಫ್ತಾ ನನಗೆ ಸಪೋರ್ಟಿವ್ ಆಗಿ ಅವನ ಮಗಳಿಗೆ ಇದ್ದವನು. ಇವತ್ತು ಎಷ್ಟು ಜನ ತಂದೆ ತಾಯಿಗೆ ಸಪೋರ್ಟಿವ್ ಆಗಿ ನೀವು ಹೇಳ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನಾನು ನಂಬ್ತೇನೆ ನೀವು ನಿಮ್ಮ ತಂದೆ ತಾಯಿಗೆ ವಿಧೇಯರಾಗಲಿ. ಹೌದಾ? ಪ್ರೈಸ್ ದಿ ಲಾರ್ಡ್. ವಿಧೇಯತೆಗೆ ಮೆಚ್ಚುವಷ್ಟು ದೇವರಿಗೆ ಯಜ್ಞಕ್ಕೆ ಮೆಚ್ಚುವುದಿಲ್ಲ. ಇವಳ ಮಗಳು ಹೇಳ್ತಾ ಇದ್ದಾನೆ, ಅಪ್ಪ ನಾನು ರೆಡಿ. ಎಂತ ಒಂದು ಮಗಳಲ್ಲ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಪ್ಪನಿಗೆ ಸಪೋರ್ಟಿವ್ ಆಗಿ ನಿಲ್ಲುವ ಮಗಳು. ಇವತ್ತೆಷ್ಟು ಜನ ನನ್ನ ಅಪ್ಪನಿಗೆ ಸಿಗೋಸ್ಕರ ನಿಲ್ಲಿಕ್ಕೆ ರೆಡಿ ಆಗಿದ್ದೀನಿ. ನಾನು ಬಲವಾಗಿ ಹೇಳ್ತೇನೆ, ಹಲ್ಲೆಲೂಯಾ. ನೀನು ಅಪ್ಪನಿಗೋಸ್ಕರ ನಿಂತ್ರೆ ನಿನ್ನ ಎಲ್ಲ ಭವಿಷ್ಯ ಆತನು ಸುಂದರವಾಗಿ ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ಯೋಗ್ಯತೆ ಇಲ್ಲದೆ ಯೆಫ್ತಾ, ಹಲ್ಲೆಲೂಯಾ, ಅವನಿಗೆ ಯಾರು ತಾಯಿ ಅಂತ ಗೊತ್ತಿಲ್ಲ, ಯೋಗ್ಯತೆ ಇಲ್ಲ. ಅಂತ ವ್ಯಕ್ತಿಯನ್ನು ನ್ಯಾಯಾಧಿಪತಿಯಾಗಿ ದೇವರು ಮಾಡಿದ, ಅಲ್ಲಿ ಅಧಿಪತಿಯಾಗಿ ಮಾಡಿದ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ನಾನು ಬಲವಾಗಿ ನಂಬ್ತೇನೆ ಇವತ್ತು ನಿನ್ನನ್ನು ಸಹ ದೇವರು ಯಾರೆಲ್ಲ ತಿರಸ್ಕಾರ ಮಾಡಿದರು ಅವರ ಮಧ್ಯೆ ನಾಯಕನಿಯಾಗಿ ದೇವರು ಮಾಡುವ ದಿನವಾಗಿ ದೇವರು ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಅಲ್ಲಿ ಕೊನೆಯದಾಗಿ ನಾನು 2 ವ್ಯಕ್ತಿಗಳ ಬಗ್ಗೆ ಹೇಳಿ ನಾನು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತು ನೆಬೂಕದ್ನೆಚ್ಚರನ ಬಗ್ಗೆ ಗೊತ್ತುಂಟು. ಈ ನೆಬೂಕದ್ನೆಚ್ಚರ ಒಂದು ಹ್ಯಾಂಗಿಂಗ್ ಗಾರ್ಡನ್ ಮಾಡಿದ, ಹೌದಾ? ಅದೊಂದು ವಂಡರ್ಸ್ ಅಲ್ಲಿ ಒಂದು ಹ್ಯಾಂಗಿಂಗ್ ಗಾರ್ಡನ್. ಈ ಹ್ಯಾಂಗಿಂಗ್ ಗಾರ್ಡನ್ ಮಾಡುವಾಗ ಅವನು ಏನು ಹೇಳಿದ್ರು ಗೊತ್ತಿಲ್ಲ, ನಾನು ಮಾಡಿ ನನ್ನ ಸಾಮರ್ಥ್ಯದಿಂದ ಮಾಡಿದ್ದು, ನನ್ನ ಬಲದಿಂದ ಮಾಡಿದ್ದು ಅಂತ ಹೇಳುವಾಗ ದೇವರು ಏನ್ ಮಾಡಿದ್ರು ಗೊತ್ತಿಲ್ಲ, ಅವನು 7 ವರ್ಷ ಕಾಡಿನಲ್ಲಿ ಹೋಗಿ ಏನ್ ಮಾಡಿದ, ಒಂದು ಪ್ರಾಣಿಯಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ. ಅವನ ಉಗುರೆಲ್ಲ ಏನಾಯ್ತು, ಇದರಾಗಿ ಪಕ್ಷಿಯಾಗಿ ಬಂದಂತೆ, ಕೂದಲೆಲ್ಲ ಏನಾಯ್ತು, ಚೇಂಜ್ ಆಯಿತು. ಆಮೇಲೆ ಒಂದು ವಿಕಾರವಾಗಿ ಬಂತು, ಪ್ರಾಣಿಯಾಗಿ ಅವನಾದ. 7 ವರ್ಷದ ನಂತರ ಅವನೇನಾದ್ರು ಕರೆಕ್ಟ್ ಆದ. ಯಾಕೆ? ನಾನು ನನ್ನದು ಎಂಬ ಅಹಂಕಾರ ಅವನಿಗೆ. ಅರ್ಥ ಆಯ್ತಾ? ಆದರೆ ದಾವೀದನನ್ನು ನೋಡ್ರಿ, ದಾವೀದನನ್ನು ಕುರುಬನಾಗಿರುವ ಅವನನ್ನು, ತಳ್ಳಲ್ಪಟ್ಟವನನ್ನು, ತಿರಸ್ಕರಿಸಿದ ಅವನನ್ನು ದೇವರು ಅರಸನಾಗಿ ಮಾಡುವಾಗ ಅವನ ಬಾಯಲ್ಲಿ ಬಂದ ಶಬ್ದ ಏನು ಗೊತ್ತಿಲ್ಲ, ನಾನು ಎಷ್ಟರವನು, ನಾನು ಎಷ್ಟರವನು, ನನಗೆ ಎಂತ ಯೋಗ್ಯತೆ ಇತ್ತು, ನನಗೆ ಇದು ದೇವರನ್ನು ಅಟ್ರಾಕ್ಟ್ ಮಾಡೋದು. ಇವತ್ತು ನಾನು ನಿನಗೆ ಏನಾದರೂ ಸ್ಥಾನ ಬಂದಿದ, ಏನಾದರೂ ಪದವಿ ಬಂದಿದೆ, ಇದು ದೇವರು ಕೊಟ್ಟ ಸ್ಥಾನವಾಗಿದೆ. ಯೆಫ್ತಾನೇ ನಿನಗೆ ಯಾವ ಯೋಗ್ಯತೆ ಇರಲಿಲ್ಲ, ಯೋಗ್ಯತೆ ಬಂದದ್ದು ನನ್ನ ದೇವರಿಂದ. ಎಷ್ಟು ಜನ ಇವತ್ತು ಹೇಳ್ತಿದ್ರು ಹಲ್ಲೆಲೂಯಾ, ಯೋಗ್ಯತೆಯನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ತಳ್ಳಲ್ಪಟ್ಟ ನಿನ್ನನ್ನು ದೇವರು ಏನು ಮಾಡ್ತಾನೆ, ಮೂಲೆಗಲ್ಲಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ದೇವರು ಅಹಂಕಾರಿಯನ್ನು ಎದುರಿಸ್ತಾನೆ. ಆಮೇಲೆ ಕೆಲವರು ನಾಯಿಯಾಗಿದ್ದವರು ದೊಡ್ಡದಾದ ಕೂಡಲೇ ಅವರು ಏನು ಮಾಡ್ತಾರೆ, ಅವರು ಸಿಂಹದಾಗಿ ಮಾಡ್ತಾರೆ. ಆ ಸಿಂಹದವರನ್ನು ತಿರುಗಿ ದೇವರು ನಾಯಿಯಾಗಿ ಮಾಡ್ತಾರೆ. ಎಷ್ಟು ಜನ ಹೋಗ್ತೀನಿ ನಾನು ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ಕೆಲವೊಂದು ಕಾರ್ಯಗಳು ನೀವು ಮುಂದಿನ ದಿವಸ ನೋಡ್ಲಿಕ್ಕೆ ಹೋಗ್ತಿದ್ರಿ, ನೀವು ದೊಡ್ಡ ಟೆಸ್ಟಿಮನಿಯಾಗಿ ದೇವರು ಮಾಡ್ತಾರೆ. ಹಾಗಾಗಿ ನೀವು ಭಯ ಪಡಬೇಡಿ. ನಿನ್ನ ಮನೆಯಲ್ಲಿ ಹೋರಾಟ ಇಲ್ಲ, ನಿನ್ನ ಮನೆಯಲ್ಲಿ ಜಯಘೋಷಣೆ. ನಾನು ನಂಬ್ತೇನೆ ಹಲ್ಲೆಲೂಯಾ. ಯೆಫ್ತಾಹನನ್ನು ದೇವರು ಎತ್ತಿದ ಹಾಗೆ, ಯೆಫ್ತಾಹನನ್ನು ದೇವರು ಸನ್ಮಾನ ಮಾಡಿದ ಹಾಗೆ ಇವತ್ತು ನಿನ್ನನ್ನು ದೇವರು ಸನ್ಮಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ತಳ್ಳಲ್ಪಟ್ಟ ಕಾಲದಲ್ಲಿ ದೇವರು ಮೂಲೆಗಳಾಗಿ ಮಾಡಿದ. ಹಲ್ಲೆಲೂಯಾ. 1 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ ಓದಿ ಕೊಟ್ಟಿದ್ದಾಗಿ ಹೇಳಿ ನಿಲ್ಲಿಸ್ತೇನೆ. 1 ಪೇತ್ರ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯ 4ನೇ ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿರಿ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು. ಏನಂತೆ? ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು. ದೇವರು ಅದನ್ನು ಆಯಲ್ಪಟ್ಟದ್ದು. ಆಮೇಲೆ ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದರು. ಮಾನ್ಯವಾದದ್ದು ಹೆಸರೇ
ಭಾಗ್ಯವಾದದ್ದು ಎಂದು ಎಣಿಸ್ತಾರೆ. ಮನುಷ್ಯರಲ್ಲಿ ಯಾರು ಸಹ ರಿಜೆಕ್ಟ್ ಮಾಡಿ ತೊಂದರೆ ಇಲ್ಲ. ಮನುಷ್ಯರ ನಿನ್ನ ಬಗ್ಗೆ ಏನ್ ಹೇಳಿ ತೊಂದರೆ ಇಲ್ಲ. ಒಂದು ಸಮಯ ಬರ್ತದೆ, ಯಾರು ರಿಜೆಕ್ಟ್ ಮಾಡಿದ್ರಲ್ಲ ಅವರೇ ನಿನ್ನ ನೋಡಿ ಮೂಗಿನ ಮೇಲೆ ಬೆರಳಿರುವಾಗಿ ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಕೆಲವೊಂದು ಸಿಚುವೇಶನ್ ಅಲ್ಲಿ ನೀವು ಇವತ್ತು ಹಾದು ಹೋಗುದಾದ್ರೆ, ಕೆಲವೊಂದು ರಿಜೆಕ್ಷನ್ ಅಲ್ಲಿ ನೀವು ಹೋಗುದಾದ್ರೆ, ದೇವರ ಆತ್ಮ ಇವತ್ತು ಹೇಳ್ತಾ ಇದ್ದಾನೆ, ನಿನ್ನನ್ನೇ ದೇವರು ಮೂಲೆಗಲ್ಲ ಆಗಿ ದೇವರು ಮಾಡುತ್ತಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾರೆ. ಯೆಫ್ತಾಹನ ಜೀವಿತ ಅದು ದೇವರ ಕೈಯಲ್ಲಿ ಇರುವುದರಿಂದ ದೇವರಿಗೆ ಒಡಂಬಟ್ಟು ಜೀವಿಸಿದ. ಅವನನ್ನು ಹೊರಗೆ ಹಾಕಿದ್ರು. ಇವತ್ತು ನಿನ್ನನ್ನು ಸಹ ಹೊರಗೆ ಹಾಕಿದ್ದಾರ. ನಿನ್ನ ಜೊತೆ ಎಲ್ಲ ಹೇಳಿ ಮಾಡಿದವರು, ನೀನು ಒಳ್ಳೆಯವಳು ಎಂದು ಹೇಳಿದವರೇ ಇವತ್ತು ನೀನು ಕಳ್ಳಿ ಎಂಬುದಾಗಿ ಹೇಳಿರಬಹುದು. ದೇವರದನ್ನು ನೋಡಿದ್ದಾನೆ, ದೇವರದನ್ನು ಕಂಡಿದ್ದಾನೆ. ಇದು ಒಂದೇ ಬಣ್ಣದ್ದು ಒಳ್ಳೆಯದಕ್ಕೆ. ಯೋಸೇಫನು ತನ್ನ ಸಹೋದರಿಗೆ ಹೇಳ್ತಾನೆ, ನೀವು ಗೇಣಾಗಬೇಕಂತ ಎನಿಸಿದ್ರಿ, ಆದರೆ ದೇವರು ನನಗೆ ಮೇಲಾಗಬೇಕಂತ ತೀರ್ಮಾನ ಮಾಡಿದ್ದಾನೆ. ಟೋಬಿಗೆ ಒಂದು ಒಳ್ಳೆಯದಕ್ಕೆ. ಇವತ್ತು ನೀನು ಕಷ್ಟದಲ್ಲಿ ಹೋಗ್ತಿದ್ದೀಯ ಒಳ್ಳೆಯದಕ್ಕೆ, ರಿಜೆಕ್ಷನ್ ಅಲ್ಲಿ ಹೋಗ್ತಿದ್ದೀಯ ಒಳ್ಳೆಯದಕ್ಕೆ. ದೊಡ್ಡದಲ್ಲಿ ಪಾಲ್ಗೊಳ್ಳಿಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಸತ್ಯವಂತ ದೂರಿನಲ್ಲಿದ್ದ ನಮ್ಮನ್ನು, ತೆಪ್ಪಿಯಲ್ಲಿದ್ದ ನಮ್ಮನ್ನು ಪ್ರಭುಗಳ ಮಧ್ಯೆ ದೇವರು ನಿಲ್ಲಿಸ್ತಾನೆ ಎಂದಾಗಿ. ಕರ್ತಾನೆ, ನಿನ್ನ ತಾಯಿ ಯಾರಂತ ಗೊತ್ತಿಲ್ಲ, ನಿನ್ನನ್ನು ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಿನ್ನನ್ನು ಹಾನರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ದಾವೀದನೇ, ನಿನ್ನ ಕುಟುಂಬ ನಿನ್ನನ್ನು ತಿರಸ್ಕಾರ ಮಾಡಿದ್ದಲ್ಲ, ನೀನು ಕುರಿ ಕಾಯುವ ಕುರುಬ ಅಲ್ಲ, ಇಸ್ರೇಲರನ್ನು ಕಾಯುವ ಕುರುಬನಾಗಿ ಮಾಡ್ತೇನೆ, ಅರಸನಾಗಿ ನಿನ್ನನ್ನು ಮಾಡ್ತೇನೆ. ಕರ್ತನ ಇವತ್ತು ನಿಮ್ಮ ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನ್ನನ್ನು ಎತ್ತುವ ದೇವರು ನಮ್ಮ ದೇವರಾಗಿದ್ದಾನೆ. ನನ್ನನ್ನು ಎತ್ತಿ ನಿಲ್ಲಿಸಿದೆ. ಸರ್ವಶಕ್ತ ನೀನೇ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಅವರು ತೋಪಿಗೆ ಹೋಗಿ ಹೆಚ್ಚು ದಿವಸ ಆಗಲಿಲ್ಲ. ಅವರು ತೋಪಿಗೆ ಹೋದ ಕೂಡಲೇ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಅವರೇ ಬರುವಾಗೆ ಮಾಡಿದಾಗೆ ಇವತ್ತು ಕೆಲವೊಂದು ಸಹ ನಿನ್ನ ಜೀವನದಲ್ಲಿ ಸಹ ದೇವರು ಮಾಡಿ ಹೋಗ್ತಾ ಇದ್ದಾನೆ. ಸಂತೋಷದಿಂದ ಈ ಕೊನೆ ಹಾಡನ್ನು ಹಾಡುತ್ತಾ ಆತನ ನಾವು ಮಹಿಮೆಪಡಿಸುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನನ್ನೇ ಆರಾಧಿಸ್ತೇವೆ ರಾಜನೇ. ಮಾತಾಡಿದ್ದಕ್ಕೆ ನಿಮಗೆ ಸ್ತೋತ್ರ. ಈ ಮಕ್ಕಳ ಪರಿಸ್ಥಿತಿಗಳು ಬದಲಾಗಲಿ
ಯಾರು ಬೇಡ ಅಂತ ತಳ್ಳಿದವರು ಅವರೇ ಕರೆಯುವಂತೆ ನೀನು ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಇಲ್ಲಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಅವರ ಜೀವಿತ ದೊಡ್ಡ ದೊಡ್ಡ ಸಾಕ್ಷಿ ಮುಂದಿನ ದಿವಸ ಕೇಳುವಂತೆ ಮಾಡುತ್ತಾರೆ. ಅವರ ಕುಟುಂಬವನ್ನು ಆಶೀರ್ವಾದ ಮಾಡುತ್ತೇವೆ ಸ್ವಾಮಿ. ಈ ಸಭೆಗೋಸ್ಕರ ಸ್ತೋತ್ರ. ಅನೇಕ ಜನರಿನ್ನು ದೇವರ ಹುಡುಕಿ ಬರುವಂತೆ ಮಾಡುತ್ತಾರೆ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಈ ಒಂದು ಪಟ್ಟಣದಲ್ಲಿ ನಿನ್ನ ಸೇವೆ ಮಾಡಲಿಕ್ಕೆ ನಮಗೆ ಕೃಪೆ ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ಆ ಸಮುದ್ರ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾಗಿದೆ. ಅಲ್ಲಿ ಜೀವ ಮತ್ತು ಆಶೀರ್ವಾದ ಇದೆ ಅಂತ ಹೇಳಿದ ಪ್ರಕಾರ ಈ ಸ್ಥಳದಲ್ಲಿ ನಿನ್ನ ಜೀವ, ಈ ಸ್ಥಳದಲ್ಲಿ ನಿನ್ನ ಆಶೀರ್ವಾದ ಇರುವುದಕ್ಕೆ ಸ್ತೋತ್ರ. ಒಬ್ಬೊಬ್ಬರು ಹೊಂದಿಕೊಂಡು ಹೋಗುವಂತೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ದೇವರೇ ನಿನಗೆ ಒಬ್ಬರಿಗೆ ನಾವು ಸಲ್ಲಿಸ್ತೇವೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇಲೆ ಹಲ್ಲೆಲೂಯಾ. ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ದೇವರ ಪ್ರೀತಿ ಪರಿಶುದ್ಧಾತ್ಮ ಅನ್ಯೋನ್ಯತೆ ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾಗರ ವಾಕ್ಯದದ್ದು ಲೋಕದ ನಂಬಿಗಸ್ತರಿಗೂ ಇದರ ಕ್ರಿಸ್ತನ ಎರಡನೇ ಬರದ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ